ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮೋ ನಮಃ ಆಚಾರ್ಯ. ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮ ಆಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ತಿಳಿಸ್ತಿದ್ದ ಸ್ವಾಪ್ತ ವೃಂದಾವನಾಖ್ಯಾನ ಕೃತಿಯ ಪಾಠ ಪ್ರಾರಂಭ ಆಗ್ತಾ ಇದೆ. ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ, ಸ್ವಾಪ್ತ ವೃಂದಾವನಾಖ್ಯಾನ ಅಂದ್ರೆ ಅದು ವಾದಿರಾಜರು ಬರೆದ ಗ್ರಂಥನೇ. ವಾದಿರಾಜರು ಬರೆದ ಗ್ರಂಥ ಅಂದ್ರೇನು? ಸಾಮಾನ್ಯವಾಗಿ ಗುರುಗಳು ತಮ್ಮ ಶಿಷ್ಯರಿಗೆ ತಾವೇನ್ ಗ್ರಂಥ ಬರೀತಾರೆ ಅದನ್ನ ಅವರು ಬರೆದಿದ್ದು ಅಂತ ಹೇಳಲ್ಲ, ಶಿಷ್ಯರ ಕೈಲಿ ಬರೆಸೋದು ಅಂತ ಹೇಳ್ತಾರೆ. ಸ್ವಾಪ್ತ ವೃಂದಾವನಾಖ್ಯಾನ ಕೃತಿಯು ಕೂಡ ವಸ್ತುತಃ ಗುರುರಾಜರು ಹೇಳ್ತಾರೆ, ವಾದಿರಾಜರು ಹೇಳಿದ್ದು. ನಂತರ ಶಿಷ್ಯರು ತಾವು ಬರೆದುಕೊಂಡು ಹೋಗುದು, ಇದು ಕ್ರಮ. ಇಲ್ಲಿ ಸ್ವಾಪ್ತ ವೃಂದಾವನಾಖ್ಯಾನನ ಹೆಸರೇ ಹೇಳೋ ತರ ಗುರುರಾಜರು ಅಂದ್ರೆ ವಾದಿರಾಜರು ಕನಸಿನಲ್ಲಿ ಬರ್ತಾ ಇದ್ರು. ಏಡಮುಖ ಬ್ರಾಹ್ಮಣನ ಕನಸಿನಲ್ಲಿ ಬಂದು ಹಲವು ರಹಸ್ಯವಾದ ವಿಷಯಗಳನ್ನು ತಿಳಿಸಿ ಹೋಗ್ತಾ ಇದ್ರು. ಇದೆಲ್ಲ ಒಂದು ಜಾವದಲ್ಲಿ ನಡೆದಿದ್ದು. ಬೆಳಗಿನ ಜಾವ ವೇದನಿಧಿ ತೀರ್ಥರ ಬಳಿ ಆ ಏಡಮುಖ ಬ್ರಾಹ್ಮಣ ಬರ್ತಾ ಇದ್ದ, ತಾನು ಹೇಳ್ತಾ ಇದ್ದ. ನಂತರ ರಾಮಚಂದ್ರಾಚಾರ್ಯರ ಕೈಲಿ ಬರೆಸಿದ್ರು ವೇದನಿಧಿ ತೀರ್ಥರು ಅಂತ. ನಾವ್ ಇವತ್ತೇನು ಅಣುವೃಂದಾವನಾಖ್ಯಾನ ಪಾರಾಯಣ ಮಾಡ್ತೀವಿ, ಎಷ್ಟೋ ಬಾರಿ ನಮ್ಗೆ ಗೊತ್ತೇ ಇಲ್ಲ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಇದೆ ಅಂತ. ಆ ಥರನೂ ಕೂಡ ಕೆಲವರು ಇದ್ದಾರೆ. ಅಣುವೃಂದಾವನಾಖ್ಯಾನ ಅಂದ್ರೆ ಅಲ್ಲಿ ಗೊತ್ತಾಗತ್ತೆ, ಆದ್ರೆ ಏನ್ ಗೊತ್ತಾಗಲ್ಲ ಅಂದ್ರೆ ಸ್ವಾಪ್ತ ವೃಂದಾವನಾಖ್ಯಾನದಲ್ಲೇ ಸೇರಿರೋ ಶ್ಲೋಕಗಳದು, ಅದೇನ್ ಬೇರೆ ಅಲ್ಲ. ಎಷ್ಟೋ ಬಾರಿ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಆ ಶ್ಲೋಕ ಹೇಳ್ತಾ ಇರ್ತೀವಿ, ಎಲ್ಲಿ ಬಂದಿದೆ ಈ ಶ್ಲೋಕ ಅಂತ ನಮಗ್ ಗೊತ್ತಿರಲ್ಲ. ಆ ಶ್ಲೋಕ ಬಂದಿರೋದೇ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ. ಆ ಅಣುವೃಂದಾವನಾಖ್ಯಾನ ಯಾಕೆ ಬರಿಬೇಕಾಗ್ ಬಂತು? ಯಾಕಂದ್ರೆ ಇಷ್ಟೊಂದು ಇದೆಯಲ್ಲ ಸ್ವಾಪ್ತ ವೃಂದಾವನಾಖ್ಯಾನ ಅಂದ್ರೆ. ಈಗ ನಾವು ಓದ್ಲಿಕ್ಕೆ ಹೋಗ್ತಾ ಇರೋ ಈ ಗ್ರಂಥ ಎಷ್ಟು ಶ್ಲೋಕಗಳನ್ನು ಒಳಗೊಂಡಿರೋದು? 2000ಕ್ಕಿಂತ ಹೆಚ್ಚು ಶ್ಲೋಕ ಇದೆ ಈ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ. 22 ಅಧ್ಯಾಯ ಇದೆ, 222 ಅಧಿಕರಣ ಇದೆ, ಪ್ರಕರಣಗಳು ಅಂತ ಅದನ್ನ ಕರೀತಾರೆ. ಬ್ರಹ್ಮಸೂತ್ರಗಳಲ್ಲಿ ಹೇಗಿದೆ ಆ ಥರ. ಅಂದ್ರೆ ಇದು ಒಂದು ಯುಕ್ತಿ ಮಲ್ಲಿಕಾ ಗ್ರಂಥವನ್ನ ಒಂದ್ ರೀತಿ ಯಾವ ರೀತಿ ನೋಡ್ತೀವೋ ಹಾಗೆ ಸ್ವಾಪ್ತ ವೃಂದಾವನಾಖ್ಯಾನ ಕೃತಿನೂ ಇನ್ನೊಂದು ದೃಷ್ಟಿಯಲ್ಲಿ ತೆರೆದುಕೊಡುತ್ತೆ. ಅಷ್ಟು ಬಹಳ ಉಪಯೋಗಿಯಾದ ಗ್ರಂಥ. ಇಂಥ ಗ್ರಂಥವನ್ನ ಒಂದು ಸರಿ ಪಾರಾಯಣ ಮಾಡ್ಬೇಕು ಅಂದ್ರೆ ಸುಮಾರು ಸಮಯ ಹಿಡಿಯುತ್ತೆ. 2000ಕ್ಕಿಂತ ಜಾಸ್ತಿ ಶ್ಲೋಕ. ನಾವೊಂದು 2 ಸ್ಕಂದ ಭಾಗವತ ಪಾರಾಯಣ ಮಾಡಿದ್ರೆ ಹೇಗೋ ಹಾಗೆ. ಅದು 18,000 ಇದೆ. ಅದರಲ್ಲಿ 1ನೇ ಸ್ಕಂದಲ್ಲಿ 1,000ಕ್ಕಿಂತ ಹೆಚ್ಚು, 2ನೇ ಸ್ಕಂದಲ್ಲಿ ಹೀಗೆಲ್ಲ ಸೇರಿಸ್ಕೊಂಡ್ರೆ ಒಂದು 2 ಸ್ಕಂದ ಪಾರಾಯಣ ಮಾಡಿದಾಗ ಲೆಕ್ಕ. ಅಷ್ಟು ಶ್ಲೋಕಗಳಿದೆ. ಆದ್ರೆ ಪ್ರತಿ ಒಂದು ಶ್ಲೋಕನೂ ಕೂಡ ವಿವರಣೆ ಏನ್ ತಗೊಳುತ್ತೆ ಅದು ಬಹಳ ಕಠಿಣ ವಿವರಣೆ. ಮೇಲ್ನೋಟಕ್ಕೆ ನಮ್ಗೆ ಸ್ವಾಪ್ತ ವೃಂದಾವನಾಖ್ಯಾನ ಒಂದು ಸುಲಭದ ಗ್ರಂಥ ಅನ್ಸುತ್ತೆ, ಆದ್ರೆ ಹಾಗಲ್ಲ. ಕನಸಿನಲ್ಲಿ ಬಂದು ವಾದಿರಾಜರು ಏನು ಉಪದೇಶ ಕೊಟ್ರು, ಆ ಉಪದೇಶ ಕೊಟ್ಟಿದ್ದು ಒಂದೊಂದು ಶ್ಲೋಕಗಳಿಗೆ ಕೆಲವು ಸರಿ ಸಂಬಂಧನೇ ಕಾಣಲ್ಲ. ಈಗ ಎಚ್ಚರ ಇದ್ದಾಗ ನಾವು ಒಬ್ರ ಹತ್ರ ಕೇಳೋದಕ್ಕೂ ಕನಸಿನಲ್ಲಿ ನಮ್ಗೆ ಯಾರು ಹೇಳಿದ್ದನ್ನು ಮತ್ತೆ ಮಾರನೇ ದಿವಸ ನೆನಪಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರೆ ಕನಸಿನಲ್ಲಿ ಬಂದವರು ಮಹಾನುಭಾವರು, ವಾದಿರಾಜ ಗುರು ಸಾರ್ವಭೌಮರು. ಕೇಳಿದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಏಡಮುಖ ಬ್ರಾಹ್ಮಣ ಅಂದ್ರೆ ಮುಂದೆ ಅವರೇ ವಿಶ್ವಪ್ರಿಯ ತೀರ್ಥರು, ವೃಂದಾವನಾಚಾರ್ಯರು ಅಂತ, ಅದೇ ಸೋದೆ ಮಠದ ಪರಂಪರೆಯಲ್ಲಿ ಬಂದಂತಹ ಯತಿಗಳು. ಅವರೇ ಹಿಂದಿನ ಅಂದ್ರೆ ಏಡಮುಖ ಜನ್ಮದಲ್ಲಿದ್ದಾಗ ತಾವು
ವಾದಿರಾಜರ ಬಳಿ ಕೇಳಿತ್ತು. ಆಶ್ಚರ್ಯ ಏನು ಅಂದ್ರೆ ಏಡಮೂಕ ಅಂತ ಶಬ್ದ ಬಂತಲ್ಲ, ಏಡಮೂಕ ಅನ್ನೋ ಶಬ್ದವನ್ನು ಎಲ್ಲಿ ಬಳಸ್ತೀವಿ? ಹುಟ್ಟಿದಾಗಿನಿಂದ ಯಾರು ಕಿವುಡ ಮತ್ತೆ ಮೂಕ, ಕೇಳ್ಸಲ್ಲ, ಮಾತಾಡ್ಲಿಕ್ಕೆ ಬರಲ್ಲ, ಈ ತರದ ಸ್ಥಿತಿಯಲ್ಲಿರೋರಿಗೆ ಏಡಮೂಕ ಅಂತ ಕರೀತಾರೆ. ನಾನು ಈಗ ಈ ಪಾಠ ಶುರು ಮಾಡೋ ಮುಂಚೆ ಕೆಲವು ತುಂಬಾ ತಿಳಿಬೇಕಾದ ವಿಷಯ ಇದೆ. ಯಾಕೆಂದ್ರೆ ಹೀಗೆ ಸ್ವಾತಂತ್ರ್ಯಾಖ್ಯಾನ ಪಾಠ ಶುರು ಮಾಡೋದಲ್ಲ. ಯಾಕೆಂದ್ರೆ ಈ ಕೃತಿಯ ಬಗ್ಗೆ ಸುಮಾರು ಟೀಕಾ ಟಿಪ್ಪಣಿಗಳೆಲ್ಲ ಇದೆ, ವ್ಯಾಖ್ಯಾನಗಳಿದೆ ಸಿಕ್ಕಾಬಟ್ಟೆ. ಅದಕ್ಕೋಸ್ಕರ ಒಂದು 3 ದಿವಸಗಳಾದ್ರೂ ಶ್ಲೋಕವನ್ನ ಹೇಳ್ಕೊಡ್ತೀನಿ. ಒಂದೆರಡು ಶ್ಲೋಕ ಪಾರಾಯಣಕ್ಕೆ ಅನುಗುಣವಾಗಿ ಇವತ್ತಿನಿಂದಲೇ ಶುರುವಾಗತ್ತೆ, ಒಳ್ಳೆ ದಿವಸ. ಅದೇ ಈ ಕೃತಿ ಓದೋ ಮುಂಚೆ ಕೆಲವು ತುಂಬಾ ತಿಳಿಯುವಂತಹ ವಿಷಯಗಳಿದೆ. ಅಷ್ಟನ್ನು ತಿಳ್ಕೊಂಡು ನಾವು ಆ ಕೃತಿ ಹೋದ್ರೆ ಅವಾಗ ಅರ್ಥ ಇದೆ. ಅಂತೂ ಈ ಏಡಮೂಕ ಬ್ರಾಹ್ಮಣ ಅಂತ ವಿಷಯ ಬಂತಲ್ಲ, ಆ ಏಡಮೂಕನಿಗೆ ತನಗೆ ಕಿವಿಯಿಂದ ಕೇಳಿಸ್ಕೊಳ್ಳಿಕ್ ಶಕ್ತಿ ಇಲ್ಲ, ಮಾತಾಡ್ಲಿಕ್ ಶಕ್ತಿ ಇಲ್ಲ. ಆದ್ರೆ ಆ ಕಾಲದಲ್ಲಿ ಅವನಿಗೆ ಶಕ್ತಿಯನ್ನ ಕೊಟ್ಟು ವಾದಿರಾಜರು ಅಲ್ಲಿ ವೇದನಿಧಿ ತೀರ್ಥರ ಬಳಿ ಹೇಳೋ ತರ ವ್ಯವಸ್ಥೆಯನ್ನ ಮಾಡಿದ್ರು. ಆಮೇಲೆ ಹಾಗೆ ಮತ್ತೆ ಅವನಿಗೆ ಆ ಶಕ್ತಿ ಹೋಗ್ತಾ ಇತ್ತು. ಕೇವಲ ಅವನ ಜನ್ಮ ಹೇಗಿತ್ತು ಅಂದ್ರೆ ಅದು ಸ್ವಾತಂತ್ರ್ಯಾಖ್ಯಾನ ಕೇಳೋದಕ್ಕೆ ಜನ್ಮ, ಅದನ್ನ ಹೇಳೋದಕ್ಕೆ ಅಷ್ಟೇ, ಇನ್ಬಿಟ್ಟು ಇನ್ನೇನಿಲ್ಲ ಅಷ್ಟು. ಅದು ಯಾಕೆಂದ್ರೆ ಅವನಿಗೆ ಅನುಗ್ರಹ ಮಾಡ್ಬೇಕಾಗಿತ್ತು ವಾದಿರಾಜರು ವಿಶೇಷವಾಗಿ ಆ ನಿಟ್ಟಿನಲ್ಲಿ. ಅಂತೂ ಈ ರೀತಿ ಈ ಏಡಮೂಕ ಬ್ರಾಹ್ಮಣನ ಮುಖಾಂತರ ಏನು ಕನಸಿನಲ್ಲಿ ವಾದಿರಾಜರು ಉಪದೇಶ ಕೊಟ್ಟರು, ಅದು ಇಷ್ಟೊಂದು ದೊಡ್ಡ ಗ್ರಂಥ ಆಯ್ತು. ಅದೇ ಅಂದ್ರೆ ಮತ್ತೆ ಮತ್ತೆ ಬರ್ತಾ ಇದ್ರು ಉಪದೇಶ ಕೊಡ್ಲಿಕ್ಕೆ. ನಮ್ಗೆ ಕನಸು ಒಂದು ಕೂಡಲೇ ಕೆಲವರಿಗೆ ಈಗಿನ ಕಾಲದಲ್ಲೂ ಮಧ್ವ ಸಿದ್ಧಾಂತ ಬಿಟ್ಟು, ಆಚಾರ್ಯರ ಸಿದ್ಧಾಂತ ಬಿಟ್ಟು ಬೇರೆ ಸಿದ್ಧಾಂತದಲ್ಲಿ ಏನ್ ಮಾಡ್ತಾರೆ, ಈ ಕನಸನ್ನ ಪ್ರಮಾಣ ಅಂತ ಒಪ್ಪಲ್ಲ. ಕನಸು ಅದೊಂದು ಭ್ರಮೆ ಅಂತ. ಹೇಗೆ ಹೊರಗಡೆ ನಾವು ಒಂದು ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆಗೊಳ್ತೀವಲ್ಲ, ಆ ತರ ಕನಸಲ್ಲಿ ಕಂಡಿದ್ದೆಲ್ಲ ಭ್ರಮೆ. ಯಾಕೆ? ಬೆಳಗ್ಗೆ ಎದ್ಮೇಲೆ ಏನು ಸಿಗಲ್ವಲ್ಲ, ಆ ತರ ಅಂತ ಭ್ರಮೆ ಅಂತಾನೆ ಹೇಳ್ತಾರೆ ಕನಸನ್ನು. ಅದ್ ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ವೇದವ್ಯಾಸರು ಇದನ್ನೆಲ್ಲ ಖಂಡನೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಇದಿಲ್ಲ, ಸರಿ ಇಲ್ಲ, ಕನಸೆಲ್ಲ ಸತ್ಯ. ಆಚಾರ್ಯರು ಅದಕ್ಕೆ ವಿವರಣೆ ಮಾಡಿದ್ದಾರೆ. ನ್ಯಾಯಸುಧಾಲ್ ಜಯತೀರ್ಥರ ವಿವರಣೆನೂ ಇದೆ. ಇದು ಯಾಕೆ ಇದನ್ನ ಹೇಳಲಿಕ್ಕೆ ಬಂದೆ ಅಂದ್ರೆ, ನಮ್ಮ ಮಧ್ವ ಸಿದ್ಧಾಂತದಲ್ಲಂತೂ ಕನಸಿನಲ್ಲಿ ಕಾಣುವಂತಹ ಪ್ರತಿಯೊಂದು ಪದಾರ್ಥ ಅದು ಸತ್ಯ. ಆದ್ರೆ ಹೊರಗೆ ಇರೋ ಪದಾರ್ಥನೇ ಅದು ಅಂತ ತಿಳಿದ್ರೆ ಅದು ತಪ್ಪು. ಇದು ನಾವು ನ್ಯಾಯಸುಧಾ ಪಾಠದಲ್ಲಿ ಚೆನ್ನಾಗಿ ನೋಡಿದೀವಿ ಈಗಾಗ್ಲೇ, ಸಂಧ್ಯಾಧಿಕರಣದಲ್ಲಿ. ಈ ಕನಸಿನಲ್ಲಿ ವಾದಿರಾಜರು ಬಂದ್ರು, ಉಪದೇಶ ಕೊಟ್ರು. ಈ ಶಬ್ದಗಳು ಸುಳ್ಳು, ಇದಲ್ಲ, ಸತ್ಯ ಅಲ್ಲ ಹಾಗೆಲ್ಲ ಹೇಳಿಕ್ ಬರಲ್ಲ. ಕನಸಲ್ಲಿ ಬಂದಿದ್ ನಿಜ, ಅವ್ರು ಹೇಳಿದ್ದು ಸತ್ಯ, ಆ ಶಬ್ದಗಳು ಸತ್ಯ. ಅದನ್ನ ಹಾಗೆ ಯಥಾವತ್ತಾಗಿ ಅವ್ರು ಹೇಗ್ ಕೇಳಿದ್ರು ಹಾಗೆ ಏಡಮೂಕ ಬ್ರಾಹ್ಮಣರು ತಾವು ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಆಚೆ ಈಚೆ ವ್ಯತ್ಯಾಸ ಅಂದ್ರೆ ಅದಕ್ಕೆ ವಾದಿರಾಜರೇ ಉತ್ತರ ಕೊಡ್ತಾರೆ. ಏನ್ ವ್ಯತ್ಯಾಸ, ಯಾವ ರೀತಿ ಉಪದೇಶ ಆಗಿದೆ, ಅವ್ರು ಹಾಗೆ ಹೇಳಿದ್ರ ಏನು ಎತ್ತ, ಅದನ್ನ ಈ ಕೃತಿಯನ್ನ ನಾವು ಮುಂದೆ ವಿಶೇಷವಾಗಿ ನೋಡ್ಬೋದು. ಇದರ ಮಧ್ಯದಲ್ಲಿ ಈ ನ್ಯಾಯಸುಧಾದಲ್ಲಿ ಒಂದು ಭಾಗ ಬರುತ್ತೆ. ನಾವು ಏಡಮೂಕ ಅನ್ನೋ ಶಬ್ದ ಎಲ್ಲಿ ಕೇಳಿರ್ತೀವಿ ಅಂದ್ರೆ, ಸಾಮಾನ್ಯ ಈ ಪ್ರವಚನ ಮಾಡ್ಬೇಕಾದ್ರೆ ಈ ಶ್ಲೋಕವನ್ನ ಕೇಳಿರ್ತೀವಿ. ಅದು ನ್ಯಾಯಸುಧಾದಲ್ಲಿ ಬರೋ ಶ್ಲೋಕ. ಪ್ರತಿನಿತ್ಯ ನಾವು ಮಂಗಳಾಚರಣೆ ಹೇಳ್ತಾ ಇರ್ತೀವಿ. ಭವತಿ ಯದನುಭಾವ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ ಅಂತ ಭಾರತೀ ದೇವಿಯ ಪ್ರಾರ್ಥನೆ ಮಾಡೋ ಶ್ಲೋಕ. ಅಲ್ಲಿ ಏಡಮೂಕೋಪಿ ವಾಗ್ಮಿ ಭವತಿ ಅಂತ ಹೇಳಿದೆ. ಅಂದ್ರೆ ಒಬ್ಬ ಏಡಮೂಕ, ಕಿವಿ ಕೇಳಿಸಲ್ಲ, ಮಾತಾಡ್ಲಿಕ್ಕೆ ಬರಲ್ಲ, ಅಂಥವನು ಭಾರತೀ ದೇವಿಯ ಅನುಗ್ರಹ ಇದ್ರೆ ಅವನಿಗೆ ವಾಗ್ಮಿತ್ವ ಅಂದ್ರೆ ತುಂಬಾ ಚೆನ್ನಾಗಿ ಮಾತನಾಡುವಂತ ಶಕ್ತಿ ಅವನಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಗುಣ ನೋಡಿ ನಮ್ಗೆ ವಾದಿರಾಜರಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಭಾರತೀ ದೇವಿಗೆ ಎಂಥ ಶಕ್ತಿ ಇದೆ, ಅದನ್ನ ಏನು ಜಯತೀರ್ಥರು ನ್ಯಾಯಸುಧಾದಲ್ಲಿ ವರ್ಣಿಸಿದ್ದಾರೆ, ಅಂಥ ಶಕ್ತಿ ವಾದಿರಾಜರಿಗಿದೆ ಅಂದ್ರೇನು, ಪರಶುಕ್ಲತ್ರಯರಲ್ಲಿ ವಾದಿರಾಜರು ಸೇರಿದ್ದಾರೆ ಅಂತ. ಇಷ್ಟು ಸಾಕು ನಮ್ಗೆ ಒಂದು ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ. ಪರಶುಕ್ಲತ್ರಯರು ಅಂದ್ರೆ ಏನರ್ಥ, ನಮ್ಗೆ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳ್ತಾರೆ, ಲಕ್ಷ್ಮೀ ದೇವಿ ಮತ್ತೆ ಬ್ರಹ್ಮದೇವರು, ವಾಯುದೇವರು, ಈ ಕಡೆ ಸರಸ್ವತಿ, ಭಾರತಿ, ಇಷ್ಟು ಜನ ಪರಶುಕ್ಲತ್ರಯ. ದೇವರಲ್ಲಿ ಯಾವಾಗ್ಲೂ ಶುಕ್ಲ ಶುದ್ಧ, ಅದು ಬಟ್ಟೆ ಕೊಳಕಾಗಿತ್ತು ಅದನ್ನ ಶುಕ್ಲ ವಸ್ತ್ರವನ್ನಾಗಿ ಮಾಡ್ಕೊಳ್ಳಿ, ಒಗೆದು ಕೊಡಿ ಅಂತ ಹೇಳ್ತೀವಿ. ಶುಕ್ಲವನ್ನಾಗಿ, ಮೊದಲು ಮಲಿನ ಆಮೇಲೆ ಶುಕ್ಲ ಆಗ್ಬೇಕು ಅಂತ. ಇಲ್ಲಿ ಹಾಗಿಲ್ಲ, ಯಾವಾಗ್ಲೂ ಅವರು ಮಲಿನತೆ ಅನ್ನೋದೊಂದು ದೂರ ಹಾಕೊಂಡ್ಬಿಟ್ಟಿರ್ತಾರೆ. ಸದಾ ಮನಸ್ಸಿನಲ್ಲಿ ಏನೂ ದೋಷ ಇರಲ್ಲ ಪರಶುಕ್ಲತ್ರಯರಲ್ಲಿ. ಈ ಪರಶುಕ್ಲತ್ರಯರಲ್ಲಿ ಸೇರಿದ ಭಾರತೀ ದೇವಿಗೆ ಏನು ಶಕ್ತಿ ಇದೆ ಅಂದ್ರೆ, ಒಬ್ಬ ಏಡಮೂಕನಿಗೆ ಅನುಗ್ರಹ ಮಾಡಿದ್ರೆ ಅವನು ವಾಗ್ಮಿ, ವಾಚಾಳತನವನ್ನ ಅವನು ಪಡಿದೇನೆ ವಾಗ್ಮಿತ್ವವನ್ನ ಪಡಿತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಹೇಗೋ ಅದೇ ಗುಣ ನಮಗೆ ವಾದಿರಾಜರಲ್ಲಿ ಕಾಣ್ಬೋದು. ಕನಸಿನಲ್ಲಿ ಬರ್ತಾರೆ ಒಬ್ಬ ಏಡಮೂಕ ಬ್ರಾಹ್ಮಣನ ಇದಕ್ಕೆ ಬಂದು ಉಪದೇಶ ಕೊಡ್ತಾರೆ, ಅವನ್ ವಾಗ್ಮಿ. ಎಂಥ ಶ್ಲೋಕ ಸ್ವಾತಂತ್ರ್ಯಾಖ್ಯಾನ ಅಂದ್ರೆ, ಸ್ವಾರಸ್ಯ, ಎಷ್ಟು ಸ್ವರಸ ಪದ, ಅದನ್ನ ಹೇಳಲಿಕ್ಕೂ ತುಂಬಾ ವರ್ಷಗಳ ಅಧ್ಯಯನ ಬೇಕಾಗುತ್ತೆ, ಅದು ಓದಲಿಕ್ಕೂ ಕಷ್ಟ. ಮತ್ತೆ
ಆ ಪದಗಳ ಸ್ವಾರಸ್ಯ ತಿಳಿಬೇಕು. ಎಷ್ಟು ಪ್ರಾಸಬದ್ಧವಾದ ಪದ. ವಾದಿರಾಜರ ಗ್ರಂಥ ಅಂದ್ರೆ ಗೊತ್ತು ನಮಗೆ, ಒಂದೇ ಅಕ್ಷರಗಳದ್ದು ಅನೇಕ ಪದಗಳು ಬಂದಿರುತ್ತೆ, ಅರ್ಥ ತುಂಬಾ ಚೆನ್ನಾಗಿರುತ್ತೆ, ಹೀಗೆಲ್ಲ ಇದೆ. ಹಾಗಾದ್ರೆ ಪರಶುಕ್ಲತ್ರಯರಲ್ಲಿ ಕಂಡ ಒಂದು ಗುಣ ವಾದಿರಾಜರಲ್ಲಿ ಕಾಣ್ಬೋದು, ಇದೊಂದು. ಮತ್ತೊಂದು ನಮ್ಮ ಗುರುಗಳು ಹೇಳಿದ ಒಂದು ವಿಷಯ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು, ವಿಶ್ವೇಶ ತೀರ್ಥರು. ಅವರನ್ನ ಒಮ್ಮೆ ನಾವೇ ನ್ಯಾಯಸುಧಾ ಪಾಠದಲ್ಲಿ ಒಂದ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ವಾದಿರಾಜರ ಬಗ್ಗೆ ಅಂತ ಒಂದು ಕೇಳ್ಬೇಕು ಮನಸ್ಸಿಗಿತ್ತು. ಅದು ನಮಗ್ ಕೇಳ್ಲಿಕ್ಕೆ ಸಂಕೋಚ. ನನಗೆ ನನ್ನ ಸ್ನೇಹಿತ ಒಬ್ಬ ಇದ್ದ, ಇಲ್ಲ ಕೇಳ್ಬೇಡ ನಾವಿಬ್ರು ಹೋಗೋಣ ಅಂತ ಹೋದ್ವಿ. ಹೋಗಿ ಸ್ವಾಮಿಗಳ ಹತ್ರ ಕೇಳಿದ್ವಿ. ಅವಾಗ ಒಂದ್ 10 ಜನ ಇದ್ರು. ಸ್ವಾಮಿಗಳ ಹತ್ರ ಕೇಳಿದಾಗ ಏನಂತ ಕೇಳಿದ್ ನಾವು, ವಾದಿರಾಜರು ಭಾವಿ ಸಮೀರರ ಹಾಗೆ ಅಂತ. ಸುಮ್ನೆ ನಮಗೆ ಒಂದ್ ನಿಶ್ಚಯ ಇದೆ, ಗುರುಗಳ ಬಾಯಿಂದ ಏನ್ ಬರುತ್ತೆ ಅಂತ. ನಾವು ನ್ಯಾಯಸುಧಾ ಪಾಠದ ವಿದ್ಯಾರ್ಥಿಗಳದ್ದು. ಅದಕ್ಕೆ ಗುರುಗಳು ಅವಾಗ ಏನಂದ್ರು, ಯಾಕೆ ಈ ಪ್ರಶ್ನೆ ಅಂತ ಕೇಳಿದ್ರು. ಅದಕ್ಕೆ ಏನಿಲ್ಲ ಸ್ವಾಮಿ, ನಾವ್ ತಿಳ್ಕೊಳ್ಬೇಕು, ನಿಶ್ಚಯವಾಗಿ ಹೇಳಿ, ನಿಮ್ಮಿಂದ ಬರ್ಲಿ ಅಂತ ಕೇಳಿದ್ವಿ ಅಂತ ಅಂದ್ವಿ. ಇಬ್ಬರೇ ಕೇಳಿದ್ ನಾವು. ಆದ್ರೆ 10 ಜನ ಇದ್ರು. ಆ ತಕ್ಷಣ ಗಡಿಬಿಡಿಲು ಇದ್ರು ಸ್ವಾಮಿಗಳು. ಅವ್ರು ಹೇಳಿದ್ರು ಮತ್ತೆ ಸಿಗೋಣ ಅಂತ ಅಂದ್ರು. ಮತ್ತೆ ಸಿಗೋಣ ಅಂತ ಹೇಳಿ ಮುಂದಕ್ಕೆ ಹೊರಟೋದು. ಇದು ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ, ಏಡಮೂಕ ಶಬ್ದಕ್ಕಿರೋ ಸ್ವಾರಸ್ಯ ಹೇಳ್ತಾ ಇದೀನಿ. ಯಾಕೆ ಏಡಮೂಕ ಅನ್ನೋ ಶಬ್ದ ಬಂತು ಅಲ್ಲಿ, ಸ್ವಾಮಿಗಳು ನಮ್ಮ ಗುರುಗಳು ಹೇಗೆ ಹೇಳಿದ್ರು ಅದಕ್ಕೆ. ಈ ಸ್ವಾಪ್ತೃಂದಾವನಾಖ್ಯಾನದ ಬಗ್ಗೆ ಅನ್ಲಿಕ್ಕೆ ಸ್ವಾಪ್ತೃಂದಾವನಾಖ್ಯಾನದ ಬಗ್ಗೆ ಕೇಳಿದ್ವಿ. ಮತ್ತೆ ಅದು ಪ್ರಮಾಣನ ಏನೋ ಹೇಗೆ ಅಂತ ಸುಮ್ನೆ ಆದ್ರೂ ಅವತ್ತೇನು ಉತ್ತರ ಕೊಡ್ಲಿಲ್ಲ. ನಾವು ಸುಮ್ನಾಗ್ಬಿಟ್ವಿ, ಇಲ್ಲಿ ಆಮೇಲೆ ಮತ್ತೆ ನೋಡೋಣ ಅಂತಂದ್ರು. ಸರಿ ಅಂತ ಬಿಟ್ಬಿಟ್ವಿ. ಒಂದು ದಿವ್ಸ ಅವ್ರಿಗೆ ಎಷ್ಟು ನೆನಪಿದೆ ಅನ್ಲಿಕ್ಕೆ ಅದು ಮುಖ್ಯ. ಒಂದು ನವಿಲಕ್ಷಣತ್ವಾಧಿಕರಣ ಅಂತ ಬರುತ್ತೆ ನ್ಯಾಯಸುಧಾದಲ್ಲಿ. ಓಂ ನವಿಲಕ್ಷಣತ್ವಾದ್ ಅಸ್ಯ ತಥಾತ್ವಂ ಚ ಶಬ್ದಾದ್ ಓಂ ಅಂತ. ಈ ವೇದ ಅಪೌರುಷೇಯ, ವೇದ ಪ್ರಮಾಣ ಹೇಗೆ, ವೇದಕ್ಕೆ ಅನುಗುಣವಾದ ಸ್ಮೃತಿ ಪ್ರಮಾಣ ಹೇಗೆ ಅಂತೆಲ್ಲ ವಿಚಾರ ಮಾಡುವಂತ ಒಂದು ಬ್ರಹ್ಮಸೂತ್ರದ ಅಧಿಕರಣ. ಆ ಬ್ರಹ್ಮಸೂತ್ರದ ಅಧಿಕರಣದಲ್ಲಿ ನ್ಯಾಯಸುಧಾದಲ್ಲಿ ವೇದದ ಬಗ್ಗೆ ಆಕ್ಷೇಪ ಮಾಡ್ಕೊಂಡು ವೇದ ಅದು ಪ್ರಮಾಣ ಅಲ್ಲ. ಯಾಕೆ ಪ್ರಮಾಣ ಅಲ್ಲ ಅಂತಂದ್ರೆ, ಅದು ಪಿಪೀಲಿಕಾ ಲಿಪಿ ತರ ಇರುವೆ ಮರಳು ಸಾಲಿನಲ್ಲಿ ಓಡಾಡಿದ್ರೆ ಏನೋ ಒಂದು ಮೂಡತ್ತೆ ಅಕ್ಷರ, ಹಾಗಂತ ಅದ್ ಪ್ರಮಾಣನ? ಅದೇನ್ ಪ್ರಮಾಣ ಅಲ್ಲ ಅಂತ ಹಿಂಗೆ ಪ್ರಶ್ನೆ ಮಾಡ್ಕೊಂಡು ಹೋಗಿ ವೇದದ ಬಗ್ಗೆ ಒಂದು ಆಕ್ಷೇಪ ಎತ್ಕೊಡ್ತಾರೆ. ಇದನ್ನ ಬುದ್ಧಿ ಇರೋರು ರಚನೆ ಮಾಡ್ಲಿಲ್ಲ ವೇದನ. ನೀವೇ ಒಪ್ತೀರಿ ವೇದ ಅಪೌರುಷೇಯ ಅಂತ. ಯಾರು ಬುದ್ಧಿ ಇರೋರು ಮಾಡ್ಲಿಲ್ಲ ವೇದವನ್ನ. ಹಾಗಾದ್ರೆ ಯಾರು ಮಾಡಿದ್ರು? ಬುದ್ಧಿ ಇಲ್ದೇ ಇರೋರು ವೇದ ರಚನೆ ಮಾಡಿದ್ರು. ಹಾಗಾದ್ರೆ ಅದು ಪ್ರಮಾಣ ಆಗತ್ತಾ? ಇಲ್ಲ. ತುಂಬಾ ಯೋಚನೆ ಮಾಡೋದು ಗ್ರಂಥ ಬರೆದ್ರೆ ಅದು ಪ್ರಮಾಣ. ಏನು ಯೋಚನೆ ಮಾಡ್ದೇನೆ ಹಾಗೆ ಬರದೆ ಪ್ರಮಾಣ ಹೇಗೆ ಅಂತ ಹಿಂಗೆ ಪ್ರಶ್ನೆ ಮಾಡ್ಕೊಂಡು ಒಂದು ಆಕ್ಷೇಪ ಮತ್ತೆ ಕೆತ್ಕೊಡ್ತಾರೆ ನ್ಯಾಯಸುಧಾದಲ್ಲಿ. ಏನ್ ಆಕ್ಷೇಪ ಎತ್ಕೊಟ್ಟಿದ್ರೆ, ಏಡಮೂಕ ಲಿಪಿ ಪ್ರಮಾಣ ಹೌದಾ ಅಲ್ವಾ ಅಂತ ಒಂದು ವಿಚಾರ ಮಾಡಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಜಯತೀರ್ಥರು. ಅದು ಈ ಏಡಮೂಕನ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಅರ್ಥ ಅಲ್ಲ. ಏಡಮೂಕ ಸಾಮಾನ್ಯವಾಗಿ ಕಿವಿ ಮತ್ತೆ ಮಾತಾಡ್ಲಿಕ್ಕೆ ಬರ್ದೇ ಇರೋದು ಒಟ್ಟು ಇಂಥವನು ಏಡಮೂಕ. ಅವನೊಂದು ಲಿಪಿ ಬರೀತಾನೆ, ಅಂದ್ರೆ ಅವನಿಂದ ಬಂದಿತ್ತು ಒಂದು. ಅವನು ಬರ್ದಿದ್ ಪ್ರಮಾಣ ಆಗತ್ತಾ ಅಂತ ಪ್ರಶ್ನೆ ಮಾಡ್ಕೊಡ್ತಾನೆ. ಪ್ರಶ್ನೆ ಮಾಡ್ಕೊಂಡು ಇಲ್ಲ ಸಾಮ್ಯಾವಹಾರಿಕ ಆದ್ರೆ ಪ್ರಮಾಣ ಆಗತ್ತೆ. ಅಂದ್ರೆ ಅವ್ನು ಬರೆದಿದ್ದು ಪ್ರಮಾಣ ಆಗತ್ತೆ. ಏಡಮೂಕ ಲಿಪಿನೂ ಪ್ರಮಾಣ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಹೇಳಿದ ಫಲ ನಮ್ಗೆ ಅನುಭವ ಕಂಡ್ರೆ ಅದು ಪ್ರಮಾಣನೇ, ಅದು ಅಪ್ರಮಾಣ ಅಂತ ಹೇಳಿಕ್ ಬರಲ್ಲ. ಪಿಪೀಲಿಕಾ ಲಿಪಿ ಇರುವೆ ಮರಳಿನ ಸಾಲಿನಲ್ಲಿ ಹೋಗಿ ರಾಮ ಅಂತ ಬರೆದ್ರೆ ಅರ್ಥ ಆಗಲ್ವ ನಮ್ಗೆ? ರಾಮ ಅನ್ನೋದು ನೋಡಿ ಅರ್ಥ ಆಗುತ್ತೆ. ಪಿಪೀಲಿಕಾಕ್ ಬುದ್ಧಿ ಇರ್ಬೇಕು, ಇರುವೆಗ್ ಬುದ್ಧಿ ಇರ್ಬೇಕು ಅಂತ ಇಲ್ಲ. ಪ್ರೇರಣೆ ಮಾಡ್ದ ಭಗವಂತ, ಅದು ಹಂಗ ಹೋಯ್ತು, ಅದ್ ಬಂತು ಅಷ್ಟೇ, ಮುಗೀತು. ಆ ಪಿಪೀಲಿಕಾದಕ್ ಸ್ವಾತಂತ್ರ್ಯ ಇಲ್ಲ ಇರುವೆಗೆ ಅಷ್ಟು ಬುದ್ಧಿ ಇಲ್ಲ ನಮ್ ರಾಮ ಅಂತ ಬರಿಬೇಕು ಅಂತ. ಆದ್ರೆ ಆ ಪಿಪೀಲಿಕಾಕ್ಕೆ ಪ್ರೇರಣೆ ಮಾಡಿ ಭಗವಂತ ಅದು ಮರಳಿನಲ್ಲಿ ಹಾಗೆ ಆಗೋಯ್ತು. ರಾಮ ನಮಗ ಅರ್ಥ ಆಯ್ತು. ಏಡಮೂಕನಿಗೂ ಅಷ್ಟೇ, ಅವನಿಗೆ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ನು ಪ್ರೇರಣೆ ಮಾಡೋನ್ ಬರದ ಪ್ರಮಾಣ. ಯಾಕಂದ್ರೆ ಅನುಭವಕ್ಕಿದೆ ನಮ್ಗೆ, ಆ ತರ ಪ್ರಮಾಣ ಆಗತ್ತೆ. ಈ ತರ ಒಂದ್ ಸಂದರ್ಭ ಪಾಠದ ಮಧ್ಯದಲ್ಲಿ ನನ್ ನೋಡಿ ಸ್ವಾಮಿಗಳು, ನನಗೆ ಅನುಭವ ಅದು, ಹಾಗಾಗಿ ನಾನೇ ಪ್ರಮಾಣ ಹರಿಸ್ತೇನೆ. ನೋಡ್ಬಿಟ್ಟು ನಗ್ತಾ, ಏಡಮೂಕ ಲಿಪಿ ಪ್ರಮಾಣ ಆಗಲ್ವಾ? ಸ್ವಾಪ್ತೃಂದಾವನಾಖ್ಯಾನ ಪ್ರಮಾಣ ಅಲ್ವಾ ಹಾಗಾದ್ರೆ ಅಂತ ನಕ್ಕೊಂಡು ಹಿಂಗ ಹೊರಟೋದ್ರು. ಅಂದ್ರೆ ಅರ್ಥ ಏನು? ಏಡಮೂಕ ಲಿಪಿ ಇದು ಪ್ರಸಿದ್ಧ. ಏಡಮೂಕನೇ ತಾನು ಹೇಳಿದ್ದು, ಆಮೇಲೆ ರಾಮಚಂದ್ರಾಚಾರ್ಯ ಮುಖಾಂತರ ವೇದನಿಧಿ ತೀರ್ಥರು ಬರೆಸಿದ್ದು, ಇದೆಲ್ಲ ಗೊತ್ತು. ಏಡಮೂಕ ಲಿಪಿ ಪ್ರಮಾಣ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಸ್ವಾಪ್ತೃಂದಾವನಾಖ್ಯಾನ ಪ್ರಮಾಣ ಅಲ್ವಾ? ಅದ್ ಪ್ರಮಾಣ ತಾನೇ. ಹಾಗೆ ಇದು ಏಡಮೂಕ ಲಿಪಿ ಇಲ್ಲಿ ಬಂದಿರೋ ಪ್ರಮಾಣ ಅಂತ ಹೇಳಿದ್ರು ಸ್ವಾಮಿಗಳು. ಅದನ್ನ ಸೂಕ್ಷ್ಮವಾಗಿ ಥಟ್ ಅಂತ ಅದಕ್ಕೆ ಉತ್ತರ ಕೊಟ್ಟು ಮುಂದಕ್ಕೆ ಹೊರಟೋದು. ಅಂದ್ರೆ ಇದರಿಂದ ಏನ್ ಗೊತ್ತಾಯ್ತು? ಅವರು ಒಪ್ತಾ ಇದ್ರು, ಅದು ನಮಗ್ ಸ್ಪಷ್ಟ. ಅದು ಒಂದ್ ವಿಷಯ. ಏಡಮೂಕ ಲಿಪಿ ಏಡಮೂಕನಿಂದ ಬಂದಿದ್ದೇನೇ ಆಗ್ಲಿ, ಅವನ್ ಲಿಪಿ ಆಗ್ಬಹುದು, ಬರ್ದಿದ್ದಾಗಬಹುದು, ಅದು ಪ್ರಮಾಣ ಆಗತ್ತೆ. ಅದು ಅನುಭವಕ್ಕೆ ಇರ್ಬೇಕು. ಅನುಭವಕ್ಕೆ ಅನೇಕ ಜನರಿಗಿದೆ. ಅದಕ್ಕೋಸ್ಕರನೇ ಇದಕ್ಕೆ ಸ್ವಾತ್ಮ ವೃಂದ ಅವನ ಆಖ್ಯಾನ ಅಂತ ಅದಕ್ಕೆ ಹೆಸರನ್ನು ಕೊಡ್ತಾರೆ. ಇದಿರ್ಲಿ, ಇದು ಒಂದು ವಿಷಯ, ಏಡಮೂಕ ಬ್ರಾಹ್ಮಣನ ವಿಷಯ. ಇನ್ನು
ಆಗ್ಲೇ ತಿಳಿಸಿದಂತೆ 2220 ಶ್ಲೋಕ ಇದೆ ಅಂತ ಹೇಳ್ತಾರೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಸ್ವಾಪ್ತವೃಂದಾವನಾಖ್ಯಾನದಲ್ಲೂ ನಾವು ಭಾಗವತ ಪಾಠದಲ್ಲಿ ನೋಡ್ತೀವಲ್ಲ, ಒಂದು ಶ್ಲೋಕ ತಗೊಂಡ್ರೆ ಪದಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಅಕ್ಷರಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಇಲ್ಲೂ ಕೆಲವು ವ್ಯತ್ಯಾಸಗಳಿದೆ ಸ್ವಾಪ್ತವೃಂದಾವನಾಖ್ಯಾನ ಪಾಠದಲ್ಲಿ. ಆದ್ರೆ ಒಂದು ಶಿಲಾಲೇಖ ಪಾಠ ಸಿಕ್ಕಿದೆ ನಮಗೆ. ಶಿಲಾಲೇಖ ಪಾಠ ಅಂದ್ರೇನು, ವಸ್ತುತಃ ವೇದನಿಧಿ ತೀರ್ಥರೇ ಆ ಕಾಲದಲ್ಲೇ ವಾದಿರಾಜರ ವೃಂದಾವನದ ಮುಂಭಾಗದಲ್ಲಿ ಅಣುವೃಂದಾವನಾಖ್ಯಾನ ಅಂತ ನಾವೇನ್ ಪಾರಾಯಣ ಮಾಡ್ತೀವಿ, ಒಟ್ಟು ಅಣುವೃಂದಾವನಾಖ್ಯಾನದಲ್ಲಿರೋದು 16 ಶ್ಲೋಕ. ಇನ್ನು ಎಕ್ಸ್ಟ್ರಾ 2 ಶ್ಲೋಕ ಹೇಳ್ಕೊಂಡು ನಾವು ಪಾರಾಯಣ ಮಾಡ್ಕೊಳ್ತೀವಿ. ಮಾತಾ ರಾಜ ಮತ್ತಿತಾ ವಾದಿರಾಜ ಹರಿಕ್, ಮತ್ತೆ ಮುಂದಿನ ಶ್ಲೋಕ ಇನ್ನೊಂದಿದೆ, ಆ 2 ಶ್ಲೋಕವನ್ನು ಪಾರಾಯಣ ಮಾಡ್ತೀವಿ. ಒಟ್ಟು 16 ಶ್ಲೋಕ ಶಿಲಾಲೇಖನ ಇದೆ. ಮತ್ತೆ ಸಂಪ್ರದಾಯದಲ್ಲಿ ಬಂದಿದೆ 2 ಶ್ಲೋಕ ಪಾರಾಯಣ ಮಾಡೋದು. ಯಾವುದು ಮಾತಾರಾಜ ಒಂದು, ಅದರ ಮುಂದಿನ ಶ್ಲೋಕ. ಈ 16 ಶ್ಲೋಕವನ್ನ ಅಂದಿನ ಕಾಲದಲ್ಲೇ ವೇದನಿಧಿ ತೀರ್ಥ ತಾವು ಶಿಲಾಲೇಖನವನ್ನ ಮಾಡಿಸಿದ್ರು. ಈಗ ನಾವೇನ್ ನೋಡ್ಬೋದು, ಇಡೀ ಸ್ವಾಪ್ತವೃಂದಾವನಾಖ್ಯಾನ ಅಷ್ಟು 2000ಕ್ಕಿಂತ ಹೆಚ್ಚಿನ ಶ್ಲೋಕಗಳು ಆ ಕಲ್ಲಿನ ಕೆತ್ತನೆಯಲ್ಲಿ ನಾವು ನೋಡ್ಬೋದು. ಇದು ಎಷ್ಟು ಬಾರಿ ಶೋಧನೆ ಆಗಿದೆ. ನಿಮ್ಗೆ ಆತ್ಮಕೂರ ಅನಂತ ತೀರ್ಥಾಚಾರ್ಯರು ಅಂತ ಕೇಳಿರ್ತೀರಿ, ಬಹಳ ಪ್ರಸಿದ್ಧರು. ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು. ಅವರು ಈ ಸ್ವಾಪ್ತವೃಂದಾವನಾಖ್ಯಾನ ಶಿಲಾಲೇಖನ ಆಗ್ಬೇಕಾದ್ರೆ ಅದು ವಿಶ್ವೋತ್ತಮ ತೀರ್ಥರು ಮಾಡಿಸಿದ್ರು, ಮಹಾನುಭಾವರು. ಅಲ್ಲಿ ಇದನ್ನ ಈಗಿನ ಸೋದೆ ಶ್ರೀಗಳು ಒಂದು ಮುನ್ನುಡಿಯಲ್ಲಿ ಬರೀತಾರೆ. ಅದು ಪರ್ಯಾಯದ ಸಮಯದಲ್ಲಿ, ವಿಶ್ವೋತ್ತಮ ತೀರ್ಥರಿಗೆ 4ನೇ ಪರ್ಯಾಯದ ಸಮಯದಲ್ಲಿ ಅವ್ರು ಅನ್ಕೊಂಡಿದ್ರು ಸ್ವಾಪ್ತವೃಂದಾವನಾಖ್ಯಾನ ಶಿಲಾಲೇಖನ ಮಾಡಿಸ್ಬೇಕು, ಕಲ್ಲಿನಲ್ಲಿ ಕೆತ್ತನೆಯಾಗಿ ಅದ್ ಬರೆಸ್ಬೇಕು ಅಂತ, ಆಗ್ಬೇಕು ಅಂತಿತ್ತು. ಸೂಚನೆಗೆ ಕಾಯ್ತಾ ಇದ್ರು. ಸೂಚನೆ ಸಿಕ್ತು ಉಡುಪಿಲಿ ಪರ್ಯಾಯ ಸಮಯದಲ್ಲಿ ಇದ್ದಾಗ. ವಾಪಸ್ ಬಂದ್ರು ಸೋದೆಗೆ. ವಾದಿರಾಜರ ಬಳಿ ಪ್ರಾರ್ಥನೆ ಮಾಡಿದಾಗ ಸರಿ ಸಿಕ್ತು. ಏನ್ ಸಿಕ್ತು, ಒಂದು ಮೂಲ ಹಸ್ತಪ್ರತಿ ಸಿಕ್ತು, ಹಳೆ ಹಸ್ತಪ್ರತಿ. ಅದು ರಾಮಚಂದ್ರಾಚಾರ್ಯ ಬರೆದ ಹಸ್ತಪ್ರತಿ ಅಲ್ಲ, ವೇದನಿಧಿ ತೀರ್ಥರ ಸಾಕ್ಷಾತ್ ಶಿಷ್ಯರು. ಆದ್ರೆ ಆ ರಾಮಚಂದ್ರಾಚಾರ್ಯರ ಪ್ರತಿ ಹಾಗೆ ವೇದನಿಧಿ ತೀರ್ಥರ ಸಂಪರ್ಕಕ್ಕೆ ಇದ್ದ ಕೃಷ್ಣಲಿಂಗ ಯತಿಗಳು ಅನ್ನೋರು ಅದನ್ನ ಬರೀತಾರೆ. ಕೃಷ್ಣಲಿಂಗ ಯತಿಗಳಿಗೆ ವಾದಿರಾಜರು ಮಾಡಿದ ಅನುಗ್ರಹ ಬಹಳ ದೊಡ್ಡದು. ದ್ವಾರಕಾ ಕ್ಷೇತ್ರಕ್ಕೆ ಹೋದಾಗ ಅವ್ರದ್ದೊಂದು ಘಟನೆ ಇದೆ, ನಂತರ ನೋಡೋಣ. ನಮಗೆ ಪ್ರಸ್ತುತ ಏನಾಯ್ತಂದ್ರೆ, ಈ ಶಿಲಾಲೇಖ ಪಾಠ ಏನಿದೆ ಅದು ನಮ್ಗೆ ಅಧಿಕೃತವಾಗಿ ಇಂದಿಗೂ ಈಗ ಸೋದೆ ಕ್ಷೇತ್ರಕ್ಕೆ ಹೋದಾಗ ನಾವು ಅದನ್ನ ನೋಡ್ಬಹುದು. ಅಷ್ಟು 1000 ಶ್ಲೋಕ ಅಲ್ಲಿ ಶಿಲಾಲೇಖನ ಆಗಿದೆ. ಸುಲಭ ಅಲ್ಲ. ಅನೇಕ ವಿದ್ವಾಂಸರು ಸೇರಿ ಅದನ್ನ ಮಾಡಿದ್ದಾರೆ. ವಿಶ್ವೋತ್ತಮ ತೀರ್ಥರ ಆಜ್ಞೆ ಆಯ್ತು, ನಂತರ ಹಸ್ತಪ್ರತಿ ನೋಡ್ಕೊಂಡು ಅದೆಲ್ಲ ಆಯ್ತು. ಅವ್ರ ಆಚಾರ್ಯ ಹೇಳ್ತಾ ಇದ್ರು, ಆತ್ಮಗುರು ಅನಂತ ತೀರ್ಥಾಚಾರ್ಯರು, ಬೆಂಗಳೂರಿನಲ್ಲಿ ಸೈಕಲ್ ತುಳ್ಕೊಂಡು ಹೋಗಿ ಎಷ್ಟೋ ಕಿಲೋಮೀಟರ್ ಗಟ್ಲೆ ಅಲ್ಲಿ ಹೋಗಿ 6 ತಿಂಗಳುಗಳ ಕಾಲ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿದ್ದು ಪ್ರತಿನಿತ್ಯ ಒಂದಿಷ್ಟು ಕಿಲೋಮೀಟರ್ ಗಟ್ಲೆ ಹೋಗಿ ನೋಡ್ಕೊಂಡು ಬಂದು ಅಲ್ಲಿ ಪ್ರತಿ ಶ್ಲೋಕ ಕೆತ್ತನೆ ಆಗ್ಬೇಕಲ್ಲ. ಕೆತ್ತನೆ ಆಗ್ಬೇಕಾದ್ರೆ ಆಚೆ ಈಚೆ ಆಗ್ಬಾರ್ದಲ್ಲ, ಪಾಠ ಶುದ್ಧಿ ಸರಿಯಾಗಿದ್ ಪಾಠ ಹೌದಾ ಅಲ್ವಾ ಏನು ಅಂತ ಶೋಧನೆ ಮಾಡಿಕೊಂಡು ಮಾಡಿದ ಪಾಠ ಇಂದಿಗೂ ನಮ್ಗಲ್ಲಿ ಸಿಗತ್ತೆ. ನಾವೀಗೇನು ಪಾಠವನ್ನು ಕೇಳ್ತೀವಿ, ಇದು ಅದಕ್ಕೆ ಅನುಗುಣವಾಗಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಇದ್ರ ಹಿನ್ನೆಲೆ ಇದೆ. ಈ ರೀತಿ ನಾವು ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡ್ಕೊಂಡ್ವಿ. ಇದರಲ್ಲಿ 3 ಪರ್ವಗಳಿದೆ ನಮ್ಗೆ ಗೊತ್ತಿರೋ ತರ. ಅದರಲ್ಲಿ ನಮಗೆ ನಿದರ್ಶನ ಪರ್ವ ಅಂತ ಒಂದು ಬರುತ್ತೆ ಕೊನೆಗೆ. ಅದು ಬಹಳ ಕಠಿಣವಾದ ಪರ್ವ. ಅದು ನಿಮಗೆ 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಬರುತ್ತೆ. ಅದಕ್ಕಿಂತ ಮೊದಲು ನಮಗೆ 5ರಿಂದ 11ನೇ ಅಧ್ಯಾಯ ವೈಭವ ಪರ್ವ. ಮೊದಲನೆಯಿಂದ 4ನೇ ಅಧ್ಯಾಯದವರೆಗೆ ಭಜನ ಪರ್ವ ಅಂತ. ಭಜನ ಪರ್ವ, ವೈಭವ ಪರ್ವ, ನಿದರ್ಶನ ಪರ್ವ ಅಂತ 3 ಪರ್ವಗಳಲ್ಲಿ ವಿಭಾಗ ಮಾಡ್ಕೊಂಡಿದ್ದಾರೆ. ಮೊದಲು 4 ಅಧ್ಯಾಯಗಳು ಸುಲಭ ಅನ್ಸುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಠಿಣ ಇದೆ. ಏನಂದ್ರೆ ಲಿಂಕೆ ಸಿಗಲ್ಲ, ಯಾವ ವಾಕ್ಯಕ್ಕೆ ಏನು ಅಂತ ಕಷ್ಟ ಆಗತ್ತೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈ ಗ್ರಂಥವನ್ನ ಓದ್ಲಿಕ್ಕೆ ಸ್ವಾಪ್ತವೃಂದಾವನಾಖ್ಯಾನ ಅಧ್ಯಯನ ಮಾಡೋದು ಅಂದ್ರೆ ಒಂದು 10-15 ಗ್ರಂಥ ಸೇರ್ಕೊಂಡು ಅಧ್ಯಯನ ಮಾಡೋದು ಅಂತ ಅರ್ಥ. ಒಂದು ಗ್ರಂಥದ ಅಧ್ಯಯನ ಅಲ್ಲ ಇದು. ಬೇರೆ ನಾವ್ ಹೇಗೆ ಭಾಗವತ ನೋಡಿದ್ರೆ ಒಂದು 2-3 ಟಿಪ್ಪಣಿ 10-6 ಟಿಪ್ಪಣಿ ನೋಡ್ಕೊಂಡು ಓದ್ತೀವಲ್ಲ, ಹಾಗೆ ಇದಕ್ಕೂ ಅನೇಕ ವಿವರಣೆಗಳಿದೆ. ಅದ್ರಲ್ಲಿ ಪ್ರಮುಖ ಯಾವುದು, ಶ್ರೀಮುಷ್ಣಾಚಾರ್ಯರು ಅಂತ. ಅವ್ರು ಶ್ರೀಮುಷ್ಣಾಚಾರ್ಯ ಲಕ್ಷ್ಮೀಪತಿ ಆಚಾರ್ಯರು ಅಂತ. ವಸ್ತುತ ಅವರ ಹೆಸರು ಶ್ರೀಮುಷ್ಣಾಚಾರ್ಯರು ಅಂತ ಪ್ರಸಿದ್ಧಿಗೆ ಬಂದಿದೆ. ನಿಮ್ಮ ಇವಾಗ ಗ್ರೂಪ್ ನಲ್ಲೆಲ್ಲ ಅದನ್ನ ಶೇರ್ ಮಾಡಿದ್ದಾರೆ. ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನ ಅದು. ಅವರು 17ನೇ ಅಧ್ಯಾಯದವರೆಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. 17ವರೆಗೆ ವ್ಯಾಖ್ಯಾನ ಅಂತೂ ಇರ್ಲಿ, ಅದ್ರ ಬಗ್ಗೆ ಮುಂದೆ ವಿಸ್ತಾರವಾಗಿ ನೋಡೋಣ. ಅವರು ಸ್ವಾಪ್ತವೃಂದಾವನಾಖ್ಯಾನಕ್ಕೆ ವಿವರಣೆ ಮಾಡ್ಬೇಕಾದ್ರೆ ಮೊದಲು ತಕ್ಷಣ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ದಿಢೀರಂತ ಶುರು ಮಾಡ್ಲಿಲ್ಲ. ಸ್ವಾಪ್ತವೃಂದಾವನಾಖ್ಯಾನ ಪಾರಾಯಣ ಮಾಡ್ಬೇಕಾದ್ರೆ ಪ್ರತಿನಿತ್ಯ ನಾವು ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಏನು, ಒಂದು 5-6 ಶ್ಲೋಕ ಮೊದಲು ಮಂಗಳಾಚರಣೆ ಮಾಡಿ, ಆಮೇಲೆ ಒಂದು ಗದ್ಯ ಇದೆ, ಉದ್ದ ವಾಕ್ಯಗಳು. ಆ ಗದ್ಯ ಓದಿ ಆಮೇಲೆ ಹಯಗ್ರೀವಂ ಚಿದಾನಂದ ವಿಗ್ರಹಂ ಹೇಳ್ಬೇಕು. ಆದ್ರೆ ಇವ್ರೇನ್ ಮಾಡ್ತಾರೆ, ಮಂಗಳಾಚರಣೆ ಶ್ಲೋಕ ಎಲ್ಲ ಬರೆದು ಸ್ವಾಪ್ತವೃಂದಾವನಾಖ್ಯಾನವನ್ನ
ವಿವರಣೆ ಮಾಡೋ ಮುಂಚೆ ಒಂದಿಷ್ಟು ವಿಷಯ ತಿಳಿಸ್ತಾರೆ ಶ್ರೀಮುಷ್ಣಾಚಾರ್ಯರು. ಆ ವಿಷಯ ಬಹಳ ಮುಖ್ಯ, ಅದನ್ನು ಓದಿ ಮುಂದಕ್ಕೆ ಹೋಗ್ಬೇಕು ಅಂತ ಅವರ ಅಭಿಪ್ರಾಯ. ಇದು ಒಂದು. ಇನ್ನೊಂದು ರಘುಪ್ರವೀರ ತೀರ್ಥರು ಅಂತ ಇದ್ದಾರೆ. ರಘುಪ್ರವೀರ ತೀರ್ಥರು ಈ ಸಾತ್ವವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಅಂತ ಒಂದು ಗ್ರಂಥ ಬರೀತಾರೆ. ಆ ಗ್ರಂಥದ ಬಗ್ಗೆನೇ ಇವತ್ತು ಹೇಳಲಿಕ್ಕೆ ಹೊರಟಿದೆ. ಒಂದಿಷ್ಟು ವಿಷಯ ಪ್ರತಿಯೊಂದು ಸೇರಿಸ್ಕೊಂಡು ನೋಡಿ ಆಮೇಲೆ ಈ ಸಾತ್ವವೃಂದಾವನಾಖ್ಯಾನದ ಶ್ಲೋಕದ ವಿವರಣೆಗೆ ಹೋಗ್ಬೇಕು. ತಕ್ಷಣ ಶ್ಲೋಕದ ವಿವರಣೆಗೆ ಹೋಗ್ಬಿಟ್ರೆ ನಮ್ಗೆ ಇದೆಲ್ಲ ಮಿಸ್ ಆಗ್ಬಿಡುತ್ತೆ, ಮತ್ತೆ ಸಿಗೋದೇ ಇಲ್ಲ. ಒಂದು ಆದ್ರೆ ಶ್ಲೋಕವನ್ನ ಅದನ್ನ ಹೇಳ್ಕೊಡ್ತೀನಿ, ಅದನ್ನ ಇವತ್ತಿನಿಂದಲೇ ಮಾಡೋಣ. ಯಾಕೆಂದ್ರೆ ಒಂದ್ ಮಾತಿದೆ, ಏನಂದ್ರೆ ಈ ವಾದಿರಾಜರೇ ತಾವು ಹೇಳ್ತಾರೆ ಸಾತ್ವವೃಂದಾವನಾಖ್ಯಾನದಲ್ಲಿ, ನೀವು ಗುರುಗಳಿಗೆ ಕಾಣಿಕೆಯಾಗಿ ಏನ್ ಸಮರ್ಪಣೆ ಮಾಡ್ಬೇಕು ನನಗೆ, ಸಾತ್ವವೃಂದಾವನಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಡೋಣ. ಅದನ್ನ ನೋಡಿ ಆ ರಘುಪ್ರವೀರ ತೀರ್ಥರ ಆ ಸಾತ್ವವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಗ್ರಂಥಕ್ಕೆ ಬರ್ತೀನಿ. ಇದಮೇವ ಮಹತ್ಕಾರ್ಯಂ ಭವತಾಂ ಮಮ ಪೂಜನಂ ಇದಮೇವ ಮಹಾಪ್ರೀತಿ ಸಾಧನಂ ಭವತಾಂ ಮತಂ ಯೋನು ವಕ್ತ ಕೃತಿಮಿಮಾಂ ಮಮ ತೋಷಸ್ಯ ಭೂರಸೋ ಅರ್ಥಂ ಬುದ್ಧ್ವಾ ಕೃತೇರಸ್ಯ ಸರ್ವೇಷ್ಟಂ ಲಭತೆ ನರಃ. ನಾವೆಲ್ಲ ಈ ಪರಾಭವ ಸಂವತ್ಸರ ಪ್ರಾರಂಭ ಆಗೋಯ್ತು. ನಮ್ ರಾಶಿ ಭವಿಷ್ಯ ಕೇಳಿರ್ತೀವಿ. ಕೆಲವ್ರಿಗೆ ಹೆದರಿಕೆನೂ ಆಗ್ಬಿಟ್ಟಿರುತ್ತೆ, ಯಾಕಾದ್ರೂ ಕೇಳದ್ವು ಅಂತ. ಕೆಲವ್ರಿಗೆ ಸಂತೋಷ ಆಗಿರುತ್ತೆ. ಇನ್ನೊಂದು ಪರಾಭವ ಸಂವತ್ಸರಕ್ಕೆ ನೀವು ಕೇಳಿರ್ತೀರಿ, ರಾಜ ಯಾರು ಅಂದ್ರೆ ಗುರುಗ್ರಹ, ಗುರು ರಾಜ ಈ ಸಲ, ಮಂತ್ರಿ ಕುಜ, ಇದನ್ನೆಲ್ಲ ನಾವು ಕೇಳಿರ್ತೀವಿ. ಪರಾಭವ ಸಂವತ್ಸರದಲ್ಲಿ ಪರಾಭವನೇ ಜಾಸ್ತಿ ಎಲ್ರಿಗೂ, ವಿಜಯನೇ ಇಲ್ಲ. ಹೀಗಿದ್ರೆ ತೊಂದ್ರೆನೇ ಇಲ್ಲ. ನಾವು ಒಳ್ಳೆ ಕೃತಿಯನ್ನ ಶುರು ಮಾಡಿದೀವಿ ಓದ್ಲಿಕ್ಕೆ, ಸಾತ್ವವೃಂದಾವನಾಖ್ಯಾನದಂತ ಕೃತಿ ಈ ಪರಾಭವ ಸಂವತ್ಸರದ ಈ ಪರ್ವಕಾಲ ಯುಗಾದಿಯ ನಂತರ ಶುರು ಮಾಡಿದೀವಿ. ಇಲ್ಲೇನ್ ಹೇಳಿದ್ದಾರೆ ಇವರು ಅಂದ್ರೆ ವಾದಿರಾಜರು, ನನಗೆ ನೀವು ಮಾಡಬೇಕಾದ ದೊಡ್ಡ ಕೆಲಸ ಏನು ಅಂದ್ರೆ ಇದಮೇವ ಮಹತ್ ಕಾರ್ಯಂ, ಇದೇ ದೊಡ್ಡ ಕೆಲಸ ನೀವು ಮಾಡೋ ಜೀವನದಲ್ಲಿ, ಇದೇ ನನ್ನ ಪೂಜೆ, ಇದೇ ನನ್ನ ಮಹಾ ಪ್ರೀತಿ ಸಾಧನ, ದೊಡ್ಡ ಪ್ರೀತಿ ನಿಮ್ಗೆ ಸಿಗಬೇಕು ಅಂದ್ರೆ ಇದೇ ಸಾಧನ. ಏನ್ ಗೊತ್ತಾ ಅಂದ್ರೆ ಮುಂದೆ ವಿವರಣೆ ಮಾಡ್ಕೊಟ್ರು. ಏನ್ ಕೊಟ್ರು ಅಂದ್ರೆ, ಯಾರು ಈ ಕೃತಿಯನ್ನ ಅಂದ್ರೆ ಸಾತ್ವವೃಂದಾವನಾಖ್ಯಾನ ಕೃತಿಯನ್ನ ಹೇಳ್ತಾರೋ, ಅದನ್ನ ಅಧ್ಯಯನ ಮಾಡ್ತಾರೋ, ಅದನ್ನ ಲೇಖನ ಬರೆಯೋದು, ಒಟ್ಟು ಈ ಸಾತ್ವವೃಂದಾವನಾಖ್ಯಾನ ಕೃತಿಯನ್ನ ಹೇಳೋದು ಸಾಮಾನ್ಯವಾಗಿ ಅರ್ಥ ಸಮೇತ ಅಲ್ಲ, ಸಾಮಾನ್ಯವಾಗಿ ಯಾರು ಹೇಳ್ತಾರೋ ಅವರಿಗೆ ಏನ್ ಫಲ ಅಂದ್ರೆ ನನ್ನ ಸಂತೋಷ ಅವರಿಗೆ ಪೂರ್ಣವಾಗಿರುತ್ತೆ ಅವ್ರ ಮೇಲೆ ಅಂತ. ನನ್ನ ಸಂತೋಷ ಅಂದ್ರೆ ನನ್ನ ಪ್ರೀತಿ ಅವ್ರ ಮೇಲೆ ತುಂಬಾ ಇರುತ್ತೆ ಅಂತ, ಪೂರ್ಣವಾಗಿ ಮುಗೀತಲ್ಲ. ವಾದಿರಾಜರ ಅನುಗ್ರಹ, ಗುರುಗಳ ಅನುಗ್ರಹ ಆಯ್ತು ಅಂದ್ರೆ ಎಲ್ಲಾ ದುಷ್ಟ ಶಕ್ತಿಯ ಪರಾಭವ ಆಗುತ್ತೆ, ಜೀವನದಲ್ಲಿ ಸುರ್ಗಮ ಆಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಅರ್ಥಂ ಬುದ್ಧ್ವಾ ಕೃತೇರಸ್ಯಾಹ, ಯಾರು ಈ ಸಾತ್ವವೃಂದಾವನಾಖ್ಯಾನ ಕೃತಿಯನ್ನ ಕೇವಲ ಶ್ಲೋಕಗಳನ್ನ ಓದೋದಷ್ಟೇ ಅಲ್ಲದೆ ಅದ್ರ ಅರ್ಥವನ್ನ ಯಾರು ತಿಳ್ಕೊಳ್ತಾರೋ ಅವ್ರಿಗೇನ್ ಫಲ, ಸರ್ವೇಷ್ಟಂ ಲಭತೆ ನರಹ. ಆ ಮನುಷ್ಯ ಸರ್ವೇಷ್ಟಂ, ಏನ್ ಇಷ್ಟ ಇದೆಯೋ ಅಭೀಷ್ಟ ಒಳ್ಳೇದು ಅದೆಲ್ಲವನ್ನು ಅವ್ನು ಪಡ್ಕೊಳ್ತಾನೆ ಅಂತ. ಸಾಕು. ಇಷ್ಟು ಸಾತ್ವವೃಂದಾವನಾಖ್ಯಾನದಲ್ಲಿ ಅವರೇ ವಾದಿರಾಜ ಗುರು ಸಾರ್ವಭೌಮರೇ ಹೇಳುವಂತ ಒಂದು ಮಾತು. ಇನ್ನೊಂದು ಎಚ್ಚರದ ಮಾತು ಏನಿದೆ ಅಂದ್ರೆ, ಈ ಸಾತ್ವವೃಂದಾವನಾಖ್ಯಾನದಲ್ಲಿ ಬರೋ ಮತ್ತೊಂದು ಮಾತು, ಅವ್ರು ಹೇಳ್ತಾರೆ, ನಾವೆಲ್ಲ ಹೇಳ್ತೀವಲ್ಲ ಹರಿಸರ್ವೋತ್ತಮ, ವಾಯು ಜೀವೋತ್ತಮ, ಆಮೇಲೆ ಕೆಲವರು ಹೇಳ್ತಾ ಇರ್ತಾರೆ ವಾದಿರಾಜೋಪಿ ಜೀವೋತ್ತಮ ಅಂತ ಇದೆ. ಯಾಕೆ ಇದನ್ನ ನಾವು ವಾದಿರಾಜೋಪಿ ಜೀವೋತ್ತಮ ಅಂತ ಹೇಳೋದು? ನಿಜ, ಅವರು ರುಜುಗಳು ಅಂದ್ರೇನು, ವಾಯು ಪದವಿಗೆ ಬರ್ತಾರೆ, ಬ್ರಹ್ಮ ಪದವಿಗೆ ಬರ್ತಾರೆ ಮುಂದೆ. ಅದನ್ನ ಬ್ರಹ್ಮ ಪದವಿಗೆ ಬರುವಂತಹ ಯೋಗ್ಯತೆ ಇರೋರು ರುಜುಗಳು. ಹಾಗಾಗಿ ಅವರು ಜೀವೋತ್ತಮರಲ್ವೇ, ಬ್ರಹ್ಮದೇವರು ಜೀವೋತ್ತಮರು, ವಾಯುದೇವರು, ಆಮೇಲೆ ಲಾತವ್ಯರು ಅಂದ್ರೆ ವಾದಿರಾಜ ಗುರು ಸಾರ್ವಭೌಮರು ರುಜುಗಳು, ಅವರು ಜೀವೋತ್ತಮರು. ಆ ಅನುಸಂಧಾನ ಮುಖ್ಯ ಅಂತ ಹೇಳ್ತಾ ಇರ್ತೀವಿ. ಇದು ಸುಮ್ನೆ ಬಂದಿದ್ದಲ್ಲ. ಇದು ಯಾಕೆ ಬಂತು ಅಂದ್ರೆ, ವಾದಿರಾಜರು ಸಾತ್ವವೃಂದಾವನಾಖ್ಯಾನದಲ್ಲಿ ಒಂದು ಮಾತು ಹೇಳಿದ್ದಾರೆ. ಯಾಕೆ ವಾದಿರಾಜೋಪಿ ಜೀವೋತ್ತಮ ಅಂತ ಹೇಳ್ಬೇಕು? ಸುಮ್ನೆ ಅಲ್ಲ, ಅದ್ ಸುಮ್ನೆ ಅವ್ರು ರುಜುಗಳು, ಅವರು ಆ ಪದವಿಗೆ ಬರ್ತಾರ, ನಾವು ಜೀವೋತ್ತಮರು ಅಂತ ಹೇಳ್ಬೇಕು, ಆಜ್ಞೆ ಆಗಿದೆ. ವಾದಿರಾಜರು ಏನಂತಾರೆ, ಮಮಾಪಿ ಜೀವೋತ್ತಮತ್ವಂ ಶ್ರುತ್ವ ಸರ್ವೇ ಮಮ ಪ್ರಿಯಾಹ ಗುರುವಂತರಯಾಮಿಣ ಸ್ವೈರಂ ಕರಂ ದಾಸ್ಯಂತು ಭೂರಿಶಃ ಅಂತ ಸಾತ್ವವೃಂದಾವನಾಖ್ಯಾನದಲ್ಲಿ ಒಂದು ಮಾತು ಬಂದಿದೆ. ಈ ಮಾತಿಗೆ ಇಷ್ಟರ್ಥ, ನನ್ನ ಜೀವೋತ್ತಮತ್ವವನ್ನ ಕೇಳಿ ಅವ್ರು ಹೇಳಿದ್ದಾರೆ. ಬರೀ ವಾಯುದೇವರು ಬ್ರಹ್ಮದೇವರದ ಅಷ್ಟೇ ಅಲ್ಲ, ನನ್ನ ಜೀವೋತ್ತಮತ್ವವನ್ನು ಕೇಳಿ ಯಾರು ಸರ್ವೇ ಮಮ ಪ್ರಿಯ, ನನ್ನ ಪ್ರೀತಿ ಪಾತ್ರರಾದವರೆಲ್ಲ, ನನ್ನ ಭಕ್ತರೆಲ್ಲ ಅದನ್ನ ಕೇಳ್ಬೇಕಂತೆ. ಕೇಳಿ ಏನ್ ಮಾಡ್ಬೇಕು? ನೀವು ಜೀವೋತ್ತಮತ್ವವನ್ನ ಕೇಳೋದಷ್ಟೇ ಅಲ್ಲ, ನೀವು ನನಗೆ ಟ್ಯಾಕ್ಸ್, ಕರ ಸಮರ್ಪಣೆ ಮಾಡ್ಬೇಕು. ನಾವೆಲ್ಲ ದೇವಋಣ, ಪಿತೃಋಣ, ಋಷಿಋಣ ಎಲ್ಲ ಹೇಳ್ತಾ ಇರ್ತೀವಲ್ಲ, ಎಲ್ಲ ಋಣವನ್ನು ಪಡೆದಿದೀವಿ ಅಂತ. ಅದ್ರ ಪ್ರಯುಕ್ತವಾಗಿ ನಾವು ಕೊಡ್ಬೇಕಲ್ಲ ಅವ್ರಿಗೆ, ಏನೋ ಒಂದು ಅದ್ರ ಪ್ರತ್ಯರ್ಪಣೆ ರೂಪದಲ್ಲಿ ಏನಾದ್ರು ಕೊಡ್ಬೇಕಲ್ಲ. ವಾದಿರಾಜರಂತಾರೆ, ನೀವು ಮಾಡುವಂತ ಪ್ರತಿಯೊಂದು ಸತ್ಕರ್ಮಗಳನ್ನ ನನ್ನ ಅಂತರ್ಯಾಮಿಯಾದ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡುವ ಮುಂಚೆ
ನೀವು ಜೀವೋತ್ತಮತ್ವವನ್ನ ನನ್ ತಿಳ್ಕೊಂಡ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ವಾದಿರಾಜೋಪಿ ಜೀವೋತ್ತಮ ಅಂತ ತಿಳಿದು ಆ ತಿಳಿದ ಸತ್ಕರ್ಮನ ಅವ್ರಿಗೆ ಸಮರ್ಪಣೆ ಮಾಡಿ. ಗುರುಗಳ ಅಂತರ್ಯಾಮಿಯಾಗಿ ಹಯಗ್ರೀವ ದೇವರಿಗೆ ವಾದಿರಾಜರು ಜೀವೋತ್ತಮರು, ಅವರ ಅಂತರ್ಯಾಮಿಗೆ ಹಯಗ್ರೀವ ನಿನಗೆ ಪ್ರೀತಿ ಆಗ್ಲಿ, ಸಂತೋಷಗೊಳ್ಳು ನೀನು ಅಂತ ಹೇಳಿ ನಾವು ಮಾಡುವ ಪ್ರತಿಯೊಂದು ಸ್ವೈರಂ, ನಮ್ಮ ಅಧೀನದಲ್ಲಿರೋ ಏನೇನ್ ಕರ್ಮ ಇದೆ ದೇವರು ಮಾಡಿಸ್ತಾನೆ ಅದೆಲ್ಲ ಭೂರಿಶಃ ದಾಸತ್ತು ಎಲ್ಲ ಕೊಡಿ ಅಂತ. ಇದು ಮುಂದೆ ಸ್ವಾತಂತ್ರ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಬರುತ್ತೆ. ವಾದಿರಾಜರು ತಾವು ಈ ಮಧ್ವಾಂತರ್ಗತ ಅಂತ ನಾವೇ ಹೇಗೆ ಹೇಳ್ತೀವಲ್ಲ, ಪ್ರತಿಯೊಂದು ಕರ್ಮಗಳನ್ನ ಅರ್ಪಣೆ ಮಾಡ್ಬೇಕಾದ್ರೆ ಮಧ್ವಾಂತರ್ಗತನಾದ ಭಗವಂತನಿಗೆ ಇದು ಅರ್ಪಣೆ, ಮಧ್ವಾಚಾರ್ಯರ ಅಂತರ್ಯಾಮಿ ಚಿಂತನೆ. ಹಾಗೆ ವಾದಿರಾಜರ ಅಂತರ್ಯಾಮಿಯಾಗಿ ರುದ್ರದೇವರಿಂದ ಹಿಡಿದು ಎಲ್ಲಾ ದೇವತೆಗಳು ಹಯಗ್ರೀವ ದೇವರ ಉಪಾಸನೆ ಮಾಡ್ತಾರಂತೆ. ಅವರ ಪಂಚವೃಂದಾವನದ ಸನ್ನಿಧಾನದಲ್ಲಿ ನಿಂತು ಅಲ್ಲೇ ಇತ್ತು. ಹಾಗಾದ್ರೆ ಅವರು ವಾದಿರಾಜ ಅಂತರ್ಯಾಮಿ ಅಂತ ಹೇಳಿ ಚಿಂತನೆ ಮಾಡಿ ಈ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ತಮ್ಮ ಕರ್ಮಗಳನ್ನ ಅವರು ಆರಾಧನೆ ಮಾಡ್ತಾರೆ. ಅಂದ್ರೆ ಇವ್ರು ಎಲ್ಲಿಗೆ ಬಂದ್ರು ಅಂದ್ರೆ ಭಗವಂತನ ವಿಶಿಷ್ಟ ಪ್ರತಿಮೆ ಇವರು ಅಂತ. ವಿಷ್ಣು ಪ್ರತಿಮೆ, ದೇವರಿರೋ ಪ್ರತಿಮೆ ಅಂದ್ರೆ ಒಂದು ಮಧ್ವಾಚಾರ್ಯರು ಅನ್ಕೊಂಡಿದ್ವಿ ನಾವು, ಮುಖ್ಯ ಪ್ರಾಣ ದೇವರು, ಆಖಣಾಶ್ಮ ಸಮ ಅಂತ ಕರೀತಾರೆ. ಹಾಗೆ ವಾದಿರಾಜರು ಕೂಡ ಭಗವಂತನ ವಿಶಿಷ್ಟವಾದ ಪ್ರತಿಮೆ. ಉಪನಿಷತ್ತಿನಲ್ಲಿ ಬರುತ್ತೆ ವಾಯುದೇವರು ವಿಶಿಷ್ಟ ಪ್ರತಿಮೆ, ಆ ಪ್ರತಿಮೆಯ ಮುಖಾಂತರ ನೀವು ಮಾಡಿದ್ರೆ ಮಾತ್ರ ನಿಮಗೆ ಸಫಲ, ಇಲ್ಲ ಸಿಗಲ್ಲ. ಹಾಗೆ ಇಲ್ಲಿ ವಾದಿರಾಜರ ಅಂತರ್ಯಾಮಿಯಾದ ಆ ಹಯಗ್ರೀವ ದೇವರ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ರುದ್ರಾದಿ ದೇವತೆಗಳೆಲ್ಲ ಅಲ್ಲಿ ಬಂದಿರೋದು ವೃಂದಾವನಕ್ಕೆ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ತುಂಬಾ ಫಲ ಇದೆ ಸ್ವಾತಂತ್ರ್ಯವನಾಖ್ಯಾನಕ್ಕೆ ಅಂದ್ರೆ, ಒಂದು ಸ್ವಾತಂತ್ರ್ಯವನಾಖ್ಯಾನ ಒಂದು ಕೈಪಿಡಿ ಅಂತಿದೆ. ಸುಬ್ರಾವ್ ಅಂತ ಇದ್ರು, ದೊಡ್ಡ ವಿದ್ವಾಂಸರು. ಅವ್ರು ನಮ್ಮ ತಾತನ ಗುರುಗಳು ಕೂಡ. ಅವರು ಆ ಗ್ರಂಥದಲ್ಲಿ ಬರೀತಾರೆ, ವಿಶ್ವೋತ್ತಮ ತೀರ್ಥರು ಇದಕ್ಕೊಂದು ಮುನ್ನುಡಿ ಕೊಡ್ತಾರೆ. ಇದು ಅನುಗ್ರಹ ಸಂದೇಶ ಕೊಟ್ಟಿದ್ದಾರೆ. ಆ ಮುನ್ನುಡಿ ಭಾಗದಲ್ಲಿ ಏನಿದೆ ಅಂದ್ರೆ, ಆಖ್ಯಾನ ಸ್ವತಃ ಪ್ರಮಾಣ ಗ್ರಂಥ, ಇದು ಮಂತ್ರ ತುಲ್ಯ ಗ್ರಂಥ. ಇದನ್ನ ಪಾರಾಯಣ ಮಾಡಿದ್ರೆ ಇದು ವೇದಕ್ಕೆ ಸಮಾನ. ಯಾಕೆ ಸಮಂ ಪುರುಷ ಸೂಕ್ತಸ್ಯ ಅಂತ ಹೇಳ್ತಾರೆ. ಪುರುಷ ಸೂಕ್ತಕ್ಕೆ ಸಮಾನ ಅಂದ್ರೆ ಸಕಲ ವೇದಕ್ಕೆ ಸಮಾನ ಅಂತ ಅರ್ಥ. ಪುರುಷ ಸೂಕ್ತದಲ್ಲಿ ಅಷ್ಟು ಅರ್ಥ ಇದೆ, ತುಂಬಾ ಪವಿತ್ರ. ನಾವೇನು ಪ್ರತಿನಿತ್ಯ ಪುರುಷ ಸೂಕ್ತ ಇಲ್ಲದೆ ಏನು ಪೂಜೆ ನಡೆಯಲ್ಲ, ಪುರುಷ ಸೂಕ್ತ ಬಹಳ ಮುಖ್ಯ. ಹಾಗೆ ಪುರುಷ ಸೂಕ್ತಕ್ಕೆ ಸಮಾನ ಇದು ವೇದ ತುಲ್ಯ ಗ್ರಂಥ, ಮಂತ್ರ ತುಲ್ಯ ಇದು ಅಂತ ಇದೆ. ಇಂಥ ಮಂತ್ರ ತುಲ್ಯ ಗ್ರಂಥದ ಪಾರಾಯಣದ ಫಲ ಅವರೇ ಹೇಳ್ತಾರೆ ವಾದಿರಾಜರು. ಈ ಮಡಿಯಾಗಿ ಶುದ್ಧವಾಗಿ, ಅದು ಹೇಗೇಗೋ ಅಲ್ಲ, ಶುದ್ಧವಾಗಿ ಈ ಪಂಚವೃಂದಾವನದ ಮಹಿಮೆ ಇದೆಯಲ್ಲ, ಅಂದ್ರೆ ಪಂಚವೃಂದಾವನದ ಮಹಿಮೆಯನ್ನು ಅವರೇ ಹೇಳ್ತಾರೆ. ಆ ವೃಂದಾವನಗಳಲ್ಲಿ ಯಾವ ಭಗವಂತನ ರೂಪಗಳಿವೆ, ಮತ್ತೆ ಆ ವೃಂದಾವನದ ಸೇವೆ ಹೇಗ್ ಮಾಡ್ಬೇಕು ಇತ್ಯಾದಿಗಳೇನ್ ಕ್ರಮ ಇದೆ. ಬರೀ ಅಷ್ಟೇ ಶ್ಲೋಕ, ಇಡೀ ಸಪ್ತವೃಂದಾವನಾಖ್ಯಾನ ಅಲ್ಲ, ಬರೀ ಪಂಚವೃಂದಾವನ ಮಹಿಮೆಯನ್ನ ಬೆಳಗಿನ ಜಾವ ಮತ್ತೆ ಮಧ್ಯಾಹ್ನ ಸಂಧ್ಯಾ ಕಾಲಗಳಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೊತ್ತು ಅವನು ಪಾರಾಯಣ ಮಾಡ್ತಾ ಇದ್ರೆ ಅವನ್ಗೆ ಅಕಾಲ ಮೃತ್ಯು ಪರಿಹಾರ ಆಗತ್ತೆ ಅಂತ ಇದೆ. ಹಾಗಾದ್ರೆ ಮರಣ ಏನಿದೆ, ಏನೋ ಒಂದು ಎಡವಟ್ಟಾಗ್ಬಿಡುತ್ತಲ್ಲ, ಅದೆಲ್ಲ ಪರಿಹಾರ ಆಗ್ಲಿಕ್ಕೆ ಇದರ ಪಾರಾಯಣ ಮುಖ್ಯ ಅಂತ ಹೇಳ್ತಾರೆ. ಇಷ್ಟು ಮಂತ್ರ ತುಲ್ಯವಾದ ಒಂದು ಅದ್ಭುತವಾದ ಕೃತಿ. ಇಷ್ಟು ಇದರ ಪೀಠಿಕೆಯಾಗಿ ಬಂದಿದ್ದು. ಇನ್ನು ಆ ಶ್ಲೋಕವನ್ನ ನಾನು ಹೇಳ್ಕೊಡ್ತೀನಿ, ಯಾಕಂದ್ರೆ ಇವತ್ತು ಒಳ್ಳೆಯ ದಿವಸ. 1-2 ಶ್ಲೋಕವನ್ನ ಹೇಳಿ ನಂತರ ಮುಂದಿನ ವಿವರಣೆಗಳನ್ನು ನಾವು ನಾಳೆ ದಿವಸದಿಂದ ನೋಡೋಣ. ಅದರಲ್ಲಿ ಇನ್ನೊಂದು 5-10 ನಿಮಿಷಗಳಲ್ಲಿ ಪಾಠವನ್ನು ಮುಕ್ತಾಯ ಮಾಡ್ತೀನಿ. ಅದರಲ್ಲಿ ಮೊದಲನೇ ಶ್ಲೋಕ ನೀವು ತೆಗೆದುಕೊಂಡಿರಿ. ಒಂದು ಅಣುವೃಂದಾವನಾಖ್ಯಾನ ಅಲ್ಲ, ಅಣುವೃಂದಾವನಾಖ್ಯಾನ ಆದ್ಮೇಲೆ ಸ್ವಾಪ್ತವೃಂದಾವನಾಖ್ಯಾನ ಅಂತ ಪ್ರಾರಂಭ ಆಗಿದೆ. ಅಲ್ಲಿಂದ ನೀವು ಗಮನಿಸಿ. 1 ನಿಮಿಷ. ನಿಮ್ ಹತ್ರ ಸ್ವಾಪ್ನ ವೃಂದಾವನಾಖ್ಯಾನದ ಮೂಲ ಪುಸ್ತಕ ಇದ್ರೆ ಅಲ್ಲಿ ಗ್ರೂಪ್ ನಲ್ಲಿ ಹಾಕಿದ್ದಾರೆ, ಆ ಪುಸ್ತಕವನ್ನು ನೋಡಿ. ಅಲ್ಲಿ ಮೊದಲಿಗೆ ಒಂದಿಷ್ಟು ಶ್ಲೋಕವನ್ನ ಕೊಟ್ಟಿದ್ದಾರೆ, ಅಣುವೃಂದಾವನಾಖ್ಯಾನ ಅಂತ. ಅದು ಬೇಡ, ಅದ್ರ ಮುಂದೆ ಸ್ವಾತಂತ್ರ್ಯವನಾಖ್ಯಾನ ಅಂತಿದೆ. ಅದರಲ್ಲಿ ಮೊದಲನೇ ಶ್ಲೋಕ ಇವರು ವ್ಯಾಖ್ಯಾನಕರ್ತೃಗಳು ಮಾಡಿದ ಮಂಗಳ ಶ್ಲೋಕ ಇದೆ, ಅದನ್ನ ನಾವು ಹೇಳ್ಕೊಳ್ಳೋಣ. ಆದ್ರೆ ಇವತ್ತು ಸ್ವಾತಂತ್ರ್ಯವನಾಖ್ಯಾನ ಮೊದಲನೇ ಶ್ಲೋಕವನ್ನಂತೂ ನಾನು ಹೇಳ್ಕೊಟ್ಟು ನಂತರ ಅದಕ್ಕೆ ಬರ್ತೀನಿ. ಇಲ್ಲಿ ಮೊದಲಿಗೆ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತಿದೆಯಲ್ಲ, ಆ ಶ್ಲೋಕಕ್ಕೆ ಬನ್ನಿ. ಅದನ್ನ ನೀವು ಮ್ಯೂಟಲ್ಲೇ ಇರಿ, ಮ್ಯೂಟಲ್ಲೇ ಹೇಳ್ಕೊಳ್ಳಿ. ಹಾಗೆ ಭಾಗವತ ಪಾಠದಲ್ಲಿ ಹೇಗ್ ಮಾಡ್ತೀನಲ್ಲ ಅದೇ ತರ ಹೇಳ್ತೇನೆ, ಅದನ್ನ ನೀವು ಹೇಳ್ಕೊಳ್ಳಿ ಮನಸ್ಸಿನಲ್ಲೇ. ಮ್ಯೂಟಲ್ಲಂತೂ ಇದೆ. ಮೊದಲನೇ ಶ್ಲೋಕ ಇಲ್ಲಿ, ಅಥ ಸ್ವಾಪ್ತವೃಂದಾವನಾಖ್ಯಾನಂ ಪ್ರಾರಭ್ಯತೆ ಶ್ರೀ ವಾದಿರಾಜ ಗುರುಭ್ಯೋ ನಮಃ ಅಥ ಪ್ರಥಮಾಧ್ಯಾಯ ವಿಪ್ರ ಪ್ರಕರಣಂ ಶ್ಲೋಕ ಅಂತ ಇಷ್ಟಿದೆ. ಅದಾದ್ಮೇಲೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವಂ
ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವ ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದು ಸಾಪ್ತವೃಂದಾವನಾಖ್ಯಾನ ಮೊದಲನೇ ಶ್ಲೋಕ. ಈಗ ಮಂಗಳ ಶ್ಲೋಕಗಳಿದೆ, ಕೆಲವ್ರಿಗೆ ಬಾಯಿಗೆ ಬರ್ತಾನೂ ಇರತ್ತೆ, ಯಾರಿಗ್ ಗೊತ್ತಿಲ್ಲ ಅವರು ಹಿಂದಿನ ಈ ಪೇಜ್ ಏನಿದೆ ಮೂಲದಲ್ಲಿ ಅದನ್ನ ನೋಡಿ ಮತ್ತೆ ಹಾಕ್ತಾರೆ. ಅದನ್ನ ನಿಮ್ಗೆ ಗೊತ್ತಾಗದೆ ಮತ್ತೆ ಮೆಸೇಜ್ ಮಾಡಿ ಗ್ರೂಪ್ ನಲ್ಲಿ, ಮತ್ತೆ ಅದನ್ನ ಹಾಕ್ತಾರೆ. ಇನ್ನು ಮಂಗಳ ಶ್ಲೋಕಗಳು ಒಮ್ಮೆ ಹೇಳ್ಬಿಡ್ತೀನಿ ಪೂರ್ತಿ ಇವತ್ತು, ಯಾಕಂದ್ರೆ ನಾಳೆ ದಿವಸದಿಂದ ಅದನ್ನ ಪಾರಾಯಣ ಮಾಡ್ಕೊಂಡು ಮುಂದೆ ವಿಷಯ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಶ್ಲೋಕ ಇದು ಶ್ರೀಮುಷ್ಣಾಚಾರ್ಯರು ಈ ಸಾಪ್ತವೃಂದಾವನಾಖ್ಯಾನಕ್ಕೆ ವಿವರಣೆ ಮಾಡಿದ್ದಾರೆ. ಅವರು ಮೊದಲೇ ಒಂದಿಷ್ಟು ಮಂಗಳಾಚರಣೆ ಶ್ಲೋಕಗಳನ್ನ ಮಾಡಿದ್ದಾರೆ. ಅದ್ರ ಒಂದು ಬ್ರಾಕೆಟ್ ನಲ್ಲಿ ಕೊಟ್ಟಿರೋ ಶ್ಲೋಕ ಅದಿರ್ಲಿ, ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಅವ್ರು ಮಾಡಿದ್ದಾರೆ. ಬ್ರಾಕೆಟ್ ಅಲ್ಲಿರೋ ಶ್ಲೋಕವನ್ನು ನಾವು ಹೇಳ್ಕೊಳ್ಬೇಕು, ಯಾಕಂದ್ರೆ ರಘುಪ್ರವೀರ ತೀರ್ಥರ ಬಗ್ಗೆ ಇರುವಂತಹ ಶ್ಲೋಕ. ಅದಾದ್ಮೇಲೆ ಒಂದು ಗದ್ಯ ಭಾಗ ಇದೆ. ಇಷ್ಟು ಇದು ಪ್ರತಿನಿತ್ಯ ಹೇಳಿಯೇ ವಸ್ತುತಃ ಸಾಪ್ತವೃಂದಾವನಾಖ್ಯಾನವನ್ನ ಶುರು ಮಾಡ್ಬೇಕು. ಮೊದಲನೇ ಶ್ಲೋಕ ಇಲ್ಲಿ ಶ್ರೀಮುಷ್ಣಾಚಾರ್ಯರು ರಚನೆ ಮಾಡಿದ ಶ್ಲೋಕ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜ ಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥ ವಾನರೇಂದ್ರಾನಹಂ ಭಜೆ. ವಾದಿರಾಜಗುರೂನ್ ವಂದೇ ವೇದವೇದ್ಯ ಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ. ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ. ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ. ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ. ಈ ಕೊನೆಗೆ ಈ ಮಂಗಳ ಶ್ಲೋಕ ಏನ್ ಹೇಳಿದ್ವಲ್ಲ, ರಘುಪ್ರವೀರ ಅನ್ನೋ ಹೆಸರಿನ ಗುರುಗಳು ಅವ್ರದ್ ಗ್ರಂಥ ಅದನ್ನ ಹೇಳ್ಬೇಕು ಅಂತಿತ್ತು. ಅದನ್ನ ನಾಳೆ ದಿವಸ ನಾನು ಮತ್ತೆ ಹೇಳ್ತೀನಿ. ಹೀಗೆ ಮುಂದೆ ಒಂದೆರಡು ಶ್ಲೋಕ ಇದೆ, ಒಂದ್ ಗದ್ಯ ಇದೆ, ಅದನ್ನು ಪ್ರತಿನಿತ್ಯ ನೋಡ್ತಾ ಹೇಳ್ಕೊಡ್ತೇನೆ. ನಂತರ ಅದರ ವಿವರಣೆ ಮುಖ್ಯವಾಗಿ ಏನೇನಿದೆ ಅದರ ಹಿನ್ನೆಲೆಯಲ್ಲಿ ನಾವು ಮೊದಲನೇ ಶ್ಲೋಕ ವಿವರಣೆ ಪೂರ್ಣ ನೋಡೋದಕ್ಕಿಂತ ಮೊದಲು ಇಷ್ಟು ವಿಷಯ ನಮಗ್ ಗೊತ್ತಿರ್ಬೇಕು. ಇಷ್ಟು ಗೊತ್ತಿತ್ತು ಅಂದ್ರೆ ಇನ್ನೂ ಒಂದ್ 2 ದಿವಸ ತಗೊಳುತ್ತೆ, 2-3 ದಿವಸ ಅದ್ರ ಹಿನ್ನೆಲೆಯಾಗಿ ಏನೇನ್ ವಿಷಯ ಬೇಕು ಅಂತ ಆ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ಮೇಲೆ ನಾವು ಸರಿಯಾಗಿ ಆ ಪ್ರತಿ ಶ್ಲೋಕದಲ್ಲಿ ಶ್ರೀಮುಷ್ಣಾಚಾರ್ಯರು ಅದಕ್ಕೆ ಏನ್ ವಿವರಣೆ ಕೊಟ್ಟಿದ್ದಾರೆ
ಆ ಪ್ರತಿ ಶ್ಲೋಕಗಳ ಸ್ವಾರಸ್ಯ, ಅಲ್ಲಿ ಬರುವಂತ ಘಟನೆಗಳ ಸ್ವಾರಸ್ಯ ಏನಿದೆ ಅದನ್ನ ಪ್ರತಿಯೊಂದು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಇಚ್ಚು ಮಲ್ಲಿಗ ಪಾಠ ಯಾವಾಗ ಆಚಾರ್ಯ? ಇಲ್ಲ, ಯುಕ್ತಿ ಮಲ್ಲಿಕ ಇಲ್ಲ, ಇದು ಸ್ವಾತಂತ್ರ್ಯನಾಮನಾಖ್ಯಾನ ಪಾಠ. ತಿಳಿಯೋದು ಇಚ್ಚು ಮಲ್ಲಿಗ ಪಾಠ ಇದೆ ಅಂತಂದ್ರಿ, ಯಾವಾಗ ಅದು ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ಯುಕ್ತಿ ಮಲ್ಲಿಕ ಚಾನಲ್ ನಲ್ಲಿ ಈ ಸ್ವಾತಂತ್ರ್ಯನಾಮನಾಖ್ಯಾನ ಪಾಠದ ರೆಕಾರ್ಡ್ ಬರುತ್ತೆ, ಅಪ್ಲೋಡ್. ರೆಕಾರ್ಡ್ ತರೋದು? ಹೌದು, ಅದು ಯುಕ್ತಿ ಮಲ್ಲಿಕ ಯೂಟ್ಯೂಬ್ ಚಾನಲ್. ಶ್ರೀಮುಷ್ಣ ಆಚಾರ್ಯ ಅವ್ರದ್ದು ಇದು ತಮಿಳ್ ಸ್ಕ್ರಿಪ್ಟ್ ಅಲ್ಲೇ ಕಳ್ಸಕ್ಕಾಗತ್ತಾ? ಕಳಿಸ್ತಾರೆ, ಹೇಳ್ತೇನೆ, ಕಳಿಸ್ತಾರೆ. ಇವ್ರದ್ದು ಆತ್ಮಕೂರ ಆಚಾರ್ಯದು ಸಂಸ್ಕೃತ್ ಇರೋದನ್ನ ಹಾಕಿದ್ರೆ PDF, ಅದು ಕನ್ನಡ PDF ಯಾವ್ದಾರ ಬೇರೆ ಸಿಗುತ್ತೆ ಆಚಾರ್ಯ? ಅದನ್ನೇ ಕನ್ನಡದ ಹಾಕ್ತಾರೆ, ತೊಂದ್ರೆ ಇಲ್ಲ, ಸಿಗತ್ತೆ, ಹಾಕ್ತಾರೆ. ಯಾಕಂದ್ರೆ ಇವತ್ತು ನೀವು ಹೇಳಿದ್ದನ್ನ ಫಾಲೋ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಇದ್ರಲ್ಲಿ ಬುಕ್ ಅಲ್ಲಿ, ಅದಕ್ಕೋಸ್ಕರ. ಹೌದಾ, ಇಲ್ಲ ನಿಮ್ಗೆ ಅನುಕೂಲ ಆಗೋ ತರ ಅದು PDF ಪಾಠ ಏನಾಗತ್ತಲ್ಲ ಅದನ್ನ ಕಳಿಸಿರ್ತಾರೆ, ಅದು ನೋಡ್ಬೋದು. ಡೌಟ್ಸ್ ಇದ್ರೆ ಕೇಳಿ, ಖಂಡಿತ ಆಚಾರ್ಯ ಇದು PDF ಹಾಕ್ಲಿಕ್ಕೆ ಆಗ್ತದಲ್ಲ ಕನ್ನಡ? ಹಾಕ್ತಾರೆ, ಗ್ರೂಪ್ ಅಲ್ಲಿ ಹಾಕ್ತಾರೆ. ನಾವು ಹುಬ್ಳಿಯಿಂದ ದೇಸಾಯಿ ಅಂತ ಹೇಳಿ ಮಾತಾಡೋರಿ ಆಚಾರ್ಯ, ನಾವು ಹುಬ್ಳಿಯಿಂದ ಮಾತಾಡೋದು. ಆಯ್ತ್ರಿ, ಆಯ್ತು, ಆಗ್ಲಿ. ಆಚಾರ್ಯ ಇದೀಗಲೇ 2 ಹಾಕಿದ್ದಾರೆ, ಅಧ್ಯಾಯ 1ರಿಂದ 7ವರೆಗೆ ಒಂದು ಭಾಗ, ಆಮೇಲೆ ಅದ ನಂತರ ಇನ್ನೊಂದು ಭಾಗ ಅಂತ ಹಾಕಿದ್ದಾರೆ ಕನ್ನಡದ್ದು. ಬಟ್ ಅದರಲ್ಲಿ ಎತ್ತಿದ ಕೂಡಲೇ 4ನೇ ಅಧ್ಯಾಯ ಅಂತ ಇದೆ, 1ರಿಂದ 7ದ್ದು. 4ರಿಂದ ಬರ್ತಾ ಇದೆಯಾ? ನಿಮ್ಗೆ ನೋಡ್ಬಿಟ್ಟು ರೆಫರ್ ಮಾಡಿ ಮತ್ತೆ ಕಳಿಸ್ತಾರೆ. ಆಯ್ತು ಆಚಾರ್ಯ, ಆಯ್ತು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹೆಣ್ಮಕ್ಳು ಕೇಳೋದ್ ಮಾತ್ರ ಇರ್ಬೇಕಾ? ಬರೆಯೋದು ಓದೋದು ಏನು ಇಲ್ವಾ ಆಚಾರ್ಯ? ಇಲ್ಲ, ನೀವು ಸ್ವಾತಂತ್ರ್ಯನಾಮನಾಖ್ಯಾನ ಕೇಳಿ. ಕೆಲವರು ಈಗ ಮನೆಗಳಲ್ಲಿ ಸಂಪ್ರದಾಯದಿಂದ ಪಾರಾಯಣ ಮಾಡ್ತಾ ಇರ್ತಾರೆ, ಕೆಲವರು ಅಣುವೃಂದಾವನಾಖ್ಯಾನ ಎಲ್ಲ ಮಾಡ್ತಾರೆ. ಅದು ಮಾಡೋದನ್ನ ಮಾಡಬಹುದು. ಮನೇಲಿ ಹೇಗೆ ಮಾಡಿ ಬರೀಬಹುದು, ತೊಂದ್ರೆ ಇಲ್ಲ, ಬರೀರಿ. ಬರಿಬಹುದಲ್ಲ? ಬರೀಬಹುದು, ಕೇಳಬಹುದು, ಅದೇನ್ ತೊಂದ್ರೆ. ಓಕೆ ಆಚಾರ್ಯ, ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಅಲ್ಲಿ